ವಿಶ್ವೋದಯಸ್ಥಿತಿಲಯೋ ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ದಕ್ಷಿಣೇ ಲಕ್ಷ್ಮಣೋ ಯಸ್ಯ ವಾಮೇ ಚ ಜನಕಾತ್ಮಜ ಪುರತೋ ಮಾರುತಿರೇಯಸ್ಯ ತಂ ವಂದೇ ರಘುನಂದನಂ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಮಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರೀಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀಮದ್ ರಾಮಾಯಣದ ಉತ್ತರಕಾಂಡದ ವಿಚಾರಗಳು ಸ್ವಲ್ಪ ಅಪರೂಪ, ಕೇಳಿದಾಗೆಲ್ಲ ಹೆಚ್ಚಾಗಿ ರಾಮ ಪಟ್ಟಾಭಿಷೇಕ ತನಕ ಮುಗಿಸಿಬಿಡ್ತಾರೆ. ಮುಂದಿನ ಕಥೆಗಳನ್ನು ಭಾಳ ಹೇಳಂಗಿಲ್ಲ. ಆದರೆ ಉತ್ತರಕಾಂಡದ ಒಳಗೆ ರಾಮದೇವರಿಂದ ಹತನಾಗಿರ್ತಕ್ಕಂತಹ ರಾವಣ, ಕುಂಭಕರ್ಣ ಅಥವಾ ಲಕ್ಷ್ಮಣರಾದಕ್ಕಂಥ ಇಂದ್ರಜಿತ, ಇವರು ಎಷ್ಟೆಷ್ಟು ಪರಾಕ್ರಮಿಗಳಿದ್ದರು, ಎಷ್ಟೋ ಲೋಕ ಕಂಟಕರಾಗಿದ್ದರು. ಇವರನ್ನು ಸಂಹಾರ ಮಾಡಲಿಕ್ಕೆ ಸಾಕ್ಷಾತ್ ರಾಮನೇ ಯಾಕೆ ಬರಬೇಕಾಯಿತು, ಅದರ ಅವಶ್ಯಕತೆ ಏನಿತ್ತು, ಇದನ್ನು ನಾವು ಉತ್ತರಕಾಂಡದಲ್ಲಿ ಭಾಳ ಚೆನ್ನಾಗಿ ತಿಳ್ಕೊತಾ ಇದ್ದೇವೆ. ರಾಮದೇವರು ಅವತಾರ ಮಾಡಲಿಕ್ಕೆ ರಾವಣನೇ ಮೂಲಭೂತವಾಗಿ ನಿಮಿತ್ತ ಅಂತ ನಂಗಾಯ್ತು. ಹಾಗಾದರೆ ರಾವಣಾದಿಗಳ ವಿಚಾರವನ್ನು ಸ್ವಲ್ಪ ಹೇಳಬೇಕು ಅಂತ ಅಗಸ್ತ್ಯ ಋಷಿಗಳಿಗೆ ಸಭೆಯಲ್ಲಿ ರಾಮಚಂದ್ರ ದೇವರೇ ಕೇಳ್ತಾರೆ. ಯದ್ಯಪಿ ರಾಮಚಂದ್ರ ದೇವರು ಸರ್ವಜ್ಞರು, ಜಗನ್ನಿಯಾಮಕರು, ಜಗತ್ಕರ್ತ ಅವರೇ ತಮಗಾಗಿ ಅಲ್ಲ, ನಿಮ್ಮಂತಹ ಮುಂದೆ ಬರುವ ಎಲ್ಲ ಸಜ್ಜನರಿಗೆ ದೇವರ ಮಹಿಮಾ ವಿಶೇಷ ಗೊತ್ತಾಗಬೇಕು. ಅದಕ್ಕಾಗಿ ಕೇಳ್ತಾರೆ. ನಿನ್ನೆ ಹೇಳಿದೆವು, ರಾವಣನ ಒಂದು ಅಂಶವನ್ನು ಹೇಳ್ತಾರೆ. ಅಂದರೆ ಇಂಥ ದೊಡ್ಡ ವಂಶದೊಳಗೆ ಹುಟ್ಟಿದ ವ್ಯಕ್ತಿಯೂ ರೋಗಕಂಟಕನಾಗ್ತಾನೆ. ಕೇವಲ ದೊಡ್ಡ ದೊಡ್ಡ ವಂಶದಲ್ಲಿ ಹುಟ್ಟಿರತಕ್ಕಂಥ ವ್ಯಕ್ತಿ ಅಂದಾಕ್ಷಣದಿಂದ ದೊಡ್ಡವರಾಗಬೇಕಾಗಿದೆ. ನಾವು ಯಾವಾಗಲೂ ಜಗತ್ತಿನಾಗ ದೊಡ್ಡವರಾಗೋದು, ಶ್ರೇಷ್ಠರಾಗೋದು ನಮ್ಮ ಸದ್ಗುಣಗಳಿಂದ, ನಮ್ಮ ಆಚಾರ ವಿಚಾರಗಳಿಂದ, ನಮ್ಮ ತ್ಯಾಗದಿಂದ, ನಮ್ಮ ನಿಷ್ಠೆಯಿಂದ, ನಮ್ಮ ದೇಶಭಕ್ತಿಯಿಂದ, ಮಾತಾಪಿತೃಗಳ ಸೇವೆಯಿಂದ. ಮತ್ತು ಕೇವಲ ದೊಡ್ಡ ಮಂತ್ರಿಯನ್ನಾಗಿ ಹುಟ್ಟಿವು, ನಾವು ಭಾಳ ದೊಡ್ಡವರ ಒಳಗೆ ಬಂದೆವು. ರಾವಣ ಯಾರಿವ? ಚತುರ್ಮುಖ ಬ್ರಹ್ಮದೇವರು, ಅವರ ಮಕ್ಕಳು ಪುಲಸ್ತ್ಯರು, ಅವರ ಮಗ ವಿಶ್ರವಸ್ರು, ಅವರ ಮಗ ಇವ. ಅಂದರೆ ಏನಾದ ಬ್ರಹ್ಮದೇವರಿಗೆ ಮರಿಮಗ. ಮತ್ತು ಅಷ್ಟೇ ಅಲ್ಲ, ಮರಿಮಗನು ಆದ ವಂಶ ಭಾಳ ದೊಡ್ಡದಾಯಿತು. ಅದ್ಭುತವಾದಂಥ ಅಧ್ಯಯನ ಮಾಡಿದ್ದವ. ಏನು ವೇದ ಅಂತ ಅಧ್ಯಯನ ಮಾಡಿದ್ದ. ಋಗ್ವೇದಾದಿ 4 ವೇದ ಬಾಯ್ಪಟ್ ಅಂತಿದ್ದ. ನೋಡಿ, ಅಧ್ಯಯನ ಆಯಿತು, ಒಳ್ಳೆಯ ವಂಶ ಆಯಿತು, ಅಧ್ಯಯನ ಆಯಿತು. ಆದರೂ ಅವನಿಗಿಂಥ ದುರ್ಬುದ್ಧಿ, ಜಗತ್ತಿನೊಳಗೆ ಅತಿ ಕೆಟ್ಟ ಬುದ್ಧಿ ಅಂದ್ರೆ ಇನ್ನೊಬ್ಬರ ಸಂಪತ್ತಿಯ ಮೇಲೆ ಕಣ್ಣು ಹಾಕಿ ಅದನ್ನು ಬೇಡುವುದಲ್ಲ, ಕಸಗಳು ಕೊಡದೇ ಇದ್ದರೆ ಅವರು ಸಂಹಾರ ಮಾಡಿ ತೊಗೊಂಬರು. ಇದು ನಯ ದೂರಿಗೆ ಹೇಳ್ತು ಮಾತಾಡೋದು. ಅದಕ್ಕೆ ಕಾರಣ ಆ ಕಡೆ ದೂರ ಹೋಗುತ್ತೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಈ ವ್ಯಕ್ತಿ ಯಾಕಾಗ್ತದೆ? ದೊಡ್ಡ ಮನೆತನ, ಅಧ್ಯಯನ ಮಾಡ್ಯಾನ, ಋಷಿಗಳು ತಂದೆ, ಅಣ್ಣ ಕುಬೇರ, ಇಷ್ಟೆಲ್ಲ ಇದ್ದರೂ ರೋಗಕಂಟಕನಾದ. ಅದಕ್ಕೆ ಶಾಸ್ತ್ರ ಉತ್ತರ ಕೊಡ್ತದಕ್ಕೆ ಒಂದೇ ಒಂದು ಶಾಸ್ತ್ರ ಅಂದರೆ, ನಾವು ಯಾವಾಗಲೂ ನಮ್ಮ ಪೂರ್ವಜನ್ಮದ ಸುಕೃತ ಪುಣ್ಯ ಇರಬೇಕು. ಒಳಗಿನ ಜೀವಾತ್ಮ ಒಳ್ಳೆಯ ಸಜ್ಜನ ಯೋಗ್ಯತಾ, ಸಾತ್ವಿಕ ಯೋಗ್ಯತಾ ಉಳ್ಳವನಾಗಿತ್ತು ಅಂದ್ರೆ ಮಾತ್ರ ಈ ದೊಡ್ಡ ದೊಡ್ಡ ಮನೆತನಗಳಲ್ಲಿ ಹುಟ್ಟಿದ ಉಪಯೋಗಗಳು. ಏನ್ರಿ, ಕೊಳಕ ಬೀಜವನ್ನು ಅತ್ಯುತ್ತಮ ಫಲವತ್ತವಾದ ಫಲದಲ್ಲಿ ಒಯ್ದು ಬಿತ್ತಿದ್ರೆ ಅದು ಒಳ್ಳೆ ಗಿಡ ಆಗ್ತದೆ. ಬೀಜ ಕೊಳತು ಹೋಗಿದೆ. ಹಂಗೆ ವ್ಯಕ್ತಿನೇ ಭಾಳ ಸುಮಾರು ಇದ್ದ ಹಾಗೆ, ಕೆಟ್ಟಿದ್ದ ಹಾಗೆ. ಅವ್ನು ಎಲ್ಲಿ ಹುಟ್ಟಿದ್ರೆ ಏನು?
ಅದಕ್ಕೆ ನಮ್ಮ ಶ್ರೀಮದಾಚಾರ್ಯ ಸಿದ್ಧಾಂತ ಹೇಳ್ತದೆ, ವ್ಯಕ್ತಿಯ ಉನ್ನತಿ ಆಗುವುದು, ವ್ಯಕ್ತಿಯ ಶ್ರೇಷ್ಠತೆ ಬರುವುದು ಅವನ ಮೂಲಭೂತ ಯೋಗ್ಯತೆ. ಆ ಯೋಗ್ಯತೆಗೆ ತಕ್ಕಂತೆ ಸದ್ಗುಣಗಳು, ಆ ಗುಣಕ್ಕೆ ತಕ್ಕಂತೆ ಸತ್ಕಾರ್ಯಗಳು, ಕಾರ್ಯಕ್ಕೆ ತಕ್ಕಂತೆ ಪುಣ್ಯ ಪಾಪ. ಅದಕ್ಕೆ ಏನು ಮಾಡ್ತಾರೆ, ದೊಡ್ಡ ಮನೆತನ, ದೊಡ್ಡ ತಂದೆ ತಾಯಿ ಮನೆತನ, ಅದು ಒಂದು ಉಪಯೋಗಗಳು. ಹೆಚ್ಚು ಬೆಂಕಿ ಉಳಿತಿರ್ತದೆ, ಸ್ವಲ್ಪ ಗಾಳಿ ಬೀಸಿದ್ರೆ ಹೆಂಗೆ ಇನ್ನಿಷ್ಟು ಹೆಚ್ಚೋದು, ಪ್ರಜ್ವಲಮಾನ ಆಗ್ತದೆ. ಅದಕ್ಕೆ ಯಾವುದೇ ವ್ಯಕ್ತಿಯ ಉನ್ನತಿಗೆ ಅವನ ಮನೆತನ, ತಂದೆ ತಾಯಿಗಳ ರಕ್ತ, ಅವನ ಪಾತ್ರವು ಭಾಳ ಹಿರಿಯದು, ಭಾಳ ಯೋಗ್ಯವೇ, ಇಲ್ಲಂತ ಅನ್ನಂಗಿಲ್ಲ. ಆದರೆ ಅದಕ್ಕಿಂತಲೂ ದೊಡ್ಡದು ಆ ಹುಟ್ಟಿರ್ತಕ್ಕಂಥ ವ್ಯಕ್ತಿಯ ಯೋಗ್ಯತಾ, ಜೀವಾತ್ಮನ ಯೋಗ್ಯತೆ. ಅದನ್ನು ನಾವು ಇಲ್ಲಿ ಕಲಿಬೇಕಾಗಿ. ನೋಡಿರಿ, ನೀವು ಕೇಳಿದ್ದೀರಿ, ರಾವಣನ ತಂದೆ ಯಾರು? ವಿಶ್ರವಸ್. ಆ ವಿಶ್ರವಸ್ಸರು ಪುಲಸ್ತ್ಯ ಋಷಿಗಳ ಮಗ. ಅವ್ರು ಹೆಂಗೆ ಹುಟ್ಟಿದ್ರು ಅಂದರೆ, ಆ ಪುಲಸ್ತ್ಯ ಋಷಿಗಳು ಅದ್ಭುತ ತಪಸ್ಸನ್ನು ಮಾಡ್ತಾ ವೇದ ಘೋಷವನ್ನು ಮಾಡ್ತಾ ಇದ್ದರು. ಆ ವೇದ ಘೋಷವನ್ನು ಮಾಡುವ ಪರಿಸರದೊಳಗೆ ಅವರು ತಾಯಿ ತಿರುಗಾಡ್ತಿದ್ದರು. ಅವ್ರದ್ದೊಂದು ನಿಯಮ ಇತ್ತು, ನನ್ನ ಈ ವೇದ ಘೋಷ ಮಾಡುವ ವೇಳಾಕ, ತಪಸ್ ಮಾಡುವ ವೇಳಾಕ ಯಾವ ಸ್ತ್ರೀಯರು ಒಳಗೆ ಬರಬಾರ್ದು. ಅದು ಕೇಳ್ಕೊಂಡು ಎಷ್ಟೋ ಸ್ತ್ರೀಯರು ಅಲ್ಲಿ ಹೋಗ್ತಿದ್ದಿದ್ದಿಲ್ಲ. ಆ ತೃಣಬಿಂದು ರಾಜನ ಮಗಳಿಗೆ ಇದು ನಿಯಮ ಗೊತ್ತಿದ್ದಿಲ್ಲ. ಪಾಪಕ್ಕೆ ಸಂಚಾರ ಮಾಡಲಿಕ್ಕತ್ತಿದ್ದು. ಅವ್ರೇನು ಮಾಡಿದ್ರು, ಇವರು ಈ ಸಂಚಾರದಿಂದ ಯಾರು ಮಾಡ್ತಾರೋ, ಯಾರೇ ಹೆಣ್ಮಕ್ಳಿರಲಿ, ಗರ್ಭಿಣಿಯರಾಗ್ತಾರೆ. ಆಕೆ ಹೋದ್ರು, ಗರ್ಭಿಣಿ ಆಗಿಬಿಟ್ರು. ತಂದೆಗೆ ಹಾವರಿ ಆದ, ದಿವ್ಯ ದೃಷ್ಟಿಯಿಂದ ನೋಡಿದ. ಅವ ಪುಲಸ್ತ್ಯ ಋಷಿಗಳ ವಿಶಿಷ್ಟವಾಗಿರ್ತಕ್ಕಂಥ ತಪಸ್ಸಿನ ತೇಜಸ್ಸು ಅವ್ರ ದೇಹದಲ್ಲಿ ಬಂದುಬಿಟ್ಟದು. ಋಷಿಗಳಿಗೆ ಹೋಗಿ ಕೇಳಿದ್ರು, ಸ್ವಾಮಿ ಇದೇನು ಅಂತ. ಹೌದು, ನನ್ನ ಸಂಕಲ್ಪ ಹಂಗಿತ್ತು, ಮತ್ತು ದಯವಿಟ್ಟು ಏನು ಮಾಡಿರಿ, ನನ್ನ ಮಗಳನ್ನು ನೀವೇ ಲಗ್ನ ಆಗಿದ್ರು. ದಿವ್ಯ ದೃಷ್ಟಿಯನ್ನು ನೋಡಿದರು, ಭಾಳ ಒಳ್ಳೆಯ ಯೋಗ್ಯತೆ ಇತ್ತು. ಲಗ್ನ ಆದರು, ಒಳ್ಳೆಯ ಉತ್ತಮವಾದಂಥ ಕೂಸು. ಅದಕ್ಕೇನಂದರು ವಿಶ್ರವಸ್. ಯಾಕೆಂದರು ಆ ಗರ್ಭೊಳಗಿದ್ದಾಗೇ ವೇದಗಳನ್ನು ಚೆನ್ನಾಗಿ ಶ್ರವಣ ಮಾಡಿತು. ಇನ್ನೊಂದು, ಆ ಗರ್ಭೊಳಗೆ ಬರಲಿಕ್ಕೆ ಶ್ರವಣವೇ, ವಿಶಿಷ್ಟವಾದ ವೇದ ಅಧ್ಯಯನ ಶ್ರವಣವೇ ಕಾರಣ. ಅದಕ್ಕೆ ವಿಶ್ರವಸ್ ಅಂತ ಹೆಸರಿಟ್ಟು. ಆ ವಿಶ್ರವಸ್ ಇತ್ಯಾದಿ ಮಹಾಜ್ಞಾನಿಗಳು ಅದ್ಭುತವಾಗಿರ್ತಕ್ಕಂತಹ ವೇದಾಂತ ಅಧ್ಯಯನ ತಪಸ್ಸನ್ನು ಮಾಡ್ತಾ ತಂದೆಯಂತೆ ಅವರು ಸಂಚಾರ ಮಾಡ್ತಾ ಇದ್ದರು. ಆವಾಗ ಏನಾಯಿತು ಒಂದ್ಸಲ ಅಂತ ಕೇಳಿದರೆ, ಭಗವನ್ ಲೋಕಪಾಲತ್ವಂ ಇಚ್ಛೆ. ಆವಾಗ ಅಲ್ಲಿ ಭರದ್ವಾಜ ಋಷಿಗಳು ವಿಚಾರ ಮಾಡಿ, ಈ ಉತ್ತಮ ವರ ಅದ, ನಾ ಕನ್ಯಾ ಯಾಕೆ ಕೊಡಲ್ಲ. ಭರದ್ವಾಜ ಋಷಿಗಳು ಅವ್ರಿಗೇನು ಮಾಡಿದರು, ಅತ್ಯುತ್ತಮವಾಗಿರತಕ್ಕಂತಹ ತಮ್ಮ ಮಗಳನ್ನು ಕೊಟ್ಟು ವಿವಾಹವನ್ನು ಮಾಡಿದರು. ಆ ವಿವಾಹ ಮಾಡಿದಾಗ ಅಲ್ಲಿ ಹುಟ್ಟಿದವನೇ ಆ ವಿಶ್ರವಸರು. ಮಹಾ ತಪಸ್ಸು, ದೈವತಾರಾಧನ, ಜ್ಞಾನಾದಿಗಳು ಭಾರಿ ಇದ್ದು ಅಂತೆಲ್ಲ. ಆವಾಗ ಅದು ನೋಡಿ, ಧ್ಯಾನಂ ವಿವೇಶ ದತ್ವಾ ತನಯಾಂ ರಾಜ ಶಾಸ್ತ್ರಮಂ ಪದಂ ಗತಃ ಇದು ಹೇಳಿ, ಅವ್ರು ಹೆಂಗಿದ್ರು ತಂದೆ, ಸತ್ಯವಾನ್, ಶೀಲವಾನ್, ದಾಂತಹ, ಸ್ವಾಧ್ಯಾಯ, ವಿರತ, ಶುಚಿ. ವಿಶ್ರವಸ್ ಹಂಗಿದ್ರಂತೆ, ಸತ್ಯವಂತ ಮಾತಾಡ್ತಿದ್ದರು, ಶೀಲವಂತರು, ಇಂದ್ರಿಯ ನಿಗ್ರಹವುಳ್ಳವರು, ಸ್ವಾಧ್ಯಾಯ ಅಧ್ಯಯನಶೀಲರು, ಮಣಿಗೆ ಯಾವಾಗಲೂ ಮಾಡೋರು, ಸರ್ವ ಭೋಗೇಶು ಅಸಂಸಕ್ತ, ಕೆಟ್ಟ ಭೋಗವನ್ನು ಮಾಡ್ತಿದ್ದಿಲ್ಲ. ಏನು ಜ್ಞಾತ್ವ ಇದೆಲ್ಲ ನೋಡಿ ಭರದ್ವಾಜ ಋಷಿಗಳನ್ನು ಇಷ್ಟು ಅತ್ಯುತ್ತಮ ವರ ನೋಡಿ. ಆವಾಗ ವರಗಳನ್ನು ಹೆಂಗೆ ಪರೀಕ್ಷಾ ಮಾಡ್ತಿದ್ರು, ಈ ಗುಣಗಳು. ಈ ವರಗಳ ಪರೀಕ್ಷಾ ಬೇರೆ ಇದೆ. ಮೊದಲೇದವ ಒಬ್ಬೇ ಇರ್ತಾನೋ ಇಲ್ಲ, ಅವ ಅಪ್ಪ ಇರಬಾರ್ದು. ಬೆಂಗಳೂರಿನಾಗಿರ್ತಾನೋ ಇಲ್ಲ, ಸಾಫ್ಟ್ವೇರ್ ಇಂಜಿನಿಯರ್ ಇದ್ದಾನೋ ಇಲ್ಲ. ನಮ್ಮ ಇವು ಮೂರು, ನೀವು ಸಾಕ್ಷಾತ್ ದೇವಿನ ಕಿರೀಟ ಹಾಕೊಂಡ್ಬರ್ರಿ, ನೀವು ಬೆಂಗಳೂರಿನೊಳಗಿದ್ದೇ ಇದ್ರೆ ನೀವು ವರನೇ ಅಲ್ಲ. ಇಷ್ಟು ನಮ್ಮ ತಲೆಯೊಳಗೆ ಇವತ್ತು ಬಂದು ಬಿಡ್ತದ. ಅದು ಎಂದು ಹೋಗ್ತದೋ ಗೊತ್ತಿಲ್ಲ ತಲೆಯೊಳಗಿಂದು. ಆದ್ರೆ ಇದು ಹೆಂಗಿದ್ರು, ಆ ಹುಡುಗ ಹೆಂಗಿದ್ದ, ಸತ್ಯವಾನ್ ಮತ್ತು ಶೀಲವಂತಿದ್ದ.
ಇಂದ್ರಿಯ ನಿಗ್ರಹವುಳ್ಳವನಾಗಿದ್ದ. ಸ್ವಾಧ್ಯಾಯ ನಿರತಃ, ತನ್ನ ವರ್ಣಕ್ಕೆ ಉಚಿತವಾದಂಥ ವೇದಾಧ್ಯಯನವನ್ನು ಮಾಡ್ತಾ ಇದ್ದ. ಸ್ವಾಧ್ಯಾಯ ಅಂದರೆ ವೇದಾಧ್ಯಯನ, ಅದ್ಭುತ ವೇದಾಧ್ಯಯನ, ವೇದಾಂತ ಅಧ್ಯಯನಶೀಲ, ವಿಚಾರಶೀಲ ಆಗಿದ್ದ. ಶುಚಿ, ಇಷ್ಟಿದ್ದು ಶುಚಿ ಅಂದ್ರೆ ಈ ನಾವು ಅಜ್ಜಿ ಉಟ್ಕೊಂಡು ಮಡಿ ಧಾವಳಿ ಈ ಮಡಿ ಅಲ್ಲ. ಶುಚಿ ಅಂದರೆ ಕಾಯಾವಾಚ ಮನಸ ಅತ್ಯುತ್ತಮವಾದಂತಹ ಶುದ್ಧ ಮಡಿ ಮಾಡ್ತೇವೆ. ಇಷ್ಟಿದ್ದು ಸರ್ವಭೋಗೇಶು, ಎಷ್ಟೆಷ್ಟು ಭೋಗಗಳವ ಚೆನ್ನಾಗಿ ಮಾಡ್ತಿದ್ದ. ಉತ್ತಮವಾಗಿ ತಿನ್ನೋದು, ಉಣೋದು, ಬಟ್ಟೆ ಹಾಕೊಳ್ಳೋದು ಇವೆಲ್ಲ ಇದಾವಲ್ಲ, ಉತ್ತಮವಾದದ್ದೇ. ಆದರೆ ಎಷ್ಟು ಬೇಗ ಅಷ್ಟೇ ಭೋಗ. ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಭಾಳ ಭೋಗ ಮಾಡೋರಿಗೂ ಯೋಗ ಬರಂಗಿಲ್ಲ, ಅಂದರೆ ಜ್ಞಾನ ಬರಂಗಿಲ್ಲ. ಇನ್ನು ಅತಿ ಉಪವಾಸ ಮಾಡೋರಿಗೂ ಧರ್ಮ ಮಾಡ್ಲಿಕ್ಕೆ ಬರಂಗಿಲ್ಲ. ಅತಿ ಉಪವಾಸ ಮಾಡೋರಿಗೂ ಧರ್ಮ ಮಾಡ್ಲಿಕ್ಕೆ ಬರೋಂಗಿಲ್ಲ. ಭಾಳ ತಿಂದು ಬರೀ ಹೊಟ್ಟೆ ಉಟ್ಕೊಂಡು ಕೂದೋರಿಗೂ ಮಾಡ್ಲಿಕ್ಕೆ ಬರೋಂಗಿಲ್ಲ. ಯುಕ್ತಾಹಾರ ವಿಹಾರಸ್ಸು, ನೋಡಿ ಎಷ್ಟು ಬೇಕಷ್ಟೇ ಆಹಾರ ತಗೋ, ಎಷ್ಟು ಬೇಕಷ್ಟೆ. ಒಬ್ಬ ಡಾಕ್ಟರ್ ಕಡೆ ನಾವು ಹೋಗಿದ್ದು ಬಂದು, ಎಷ್ಟು ವಯಸ್ಸಾಚಾರ ನಿಮಗೆ? 76 77 ಹಾಂ, ಮಧ್ವಾಚಾರ್ಯ ಹೇಳ್ಯಾರ 2 ಚಪಾತಿ ಮತ್ತು ಹಿಂಗೆ ಏನು ಮಾಡಿ 2 ಹೊತ್ತು, 2 ಹೊತ್ತು ಹಿಂಗೆ 2 ಹೊತ್ತು 2 ಚಪಾತಿ ಎದ್ದು ಬಿಡೋದು. ಮುಂದೆ ಚಪಾತಿ ತುಪ್ಪನಾಗಿ ಎದ್ದೋದು, ಹುಳಿಯಾಗಿ ಎದ್ದೋದು, ಪಲ್ಯ ಸರಿಸೋದು, ಚಟ್ನಿ ನೆಕ್ಕೋದು, ಅವೆಲ್ಲ ಬಿಟ್ಬಿಟ್ಟು ಸಾಕೋದು. ಗತಕಾಲ ಹಂಗೆ ಏನೋ ಸ್ವಲ್ಪ ಮಾಡ್ತಾರೆ. ಇದು ಎದ್ರಿ ಇನ್ನೂ ಒಂದು 4 ಹೊತ್ತು ಬದುಕ್ತೀವಿ. ಇಲ್ಲಾಂದ್ರೆ ಧರ್ಮೋದಕ್ಕೆ ಮಂದಿ ಬರ್ತಾರೆ. ಕಡೆಗೆ ತಾತ್ಪರ್ಯ ಏನು ಅಂದ್ರೆ, ವಯಸ್ಸಾದ ಮೇಲಂತೂ ಮನುಷ್ಯರ ಆಹಾರವನ್ನು ಭಾಳ ಕಂಟ್ರೋಲ್ ಮಾಡಿ. ಸಣ್ಣ ವಯಸ್ಸಿದ್ದಾಗ ತಿನ್ನಬೇಕು. ಯಥೇಚ್ಛಂ ಬ್ರಹ್ಮಚಾರಿಣ, ಬ್ರಹ್ಮಚಾರಿ ಯಥೇಚ್ಛವಾಗಿ ತಿನ್ನಿ. ಇನ್ನೂ ನಾವು 70 ವರ್ಷ ಆದ್ಮೇಲೂ ನನಗೆ ಒಳ್ಳೆಯ ಹುಳಿ ಖಾರ ಚೆನ್ನಾಗಿರಬೇಕು, ಹಂಗೆ ಹಿಂಗೆ. ಕೆಲವರು ಈ ಹುಳಿಯಾಗ ಹೋಳು ಹಾಕಿರ್ತಾರೆ, ಆ ಹೋಳನ್ನು ಚಲೋ ಆಗಿರ್ತಿದ್ರು. ಮತ್ತು ಹೆಂಗೆ ಮಾಡಿದ್ರೆ ಹುಳಿ ಹಾಕಿ ಇಲ್ಲ, ಮೊದಲ ಆ ಹೋಳುಗಳನ್ನು ಎಣ್ಣೆ ಒಳಗೆ ತಾಳಿಸ್ಬೇಕು. ಚೆನ್ನಾಗಿ ತಾಳಿಸಿ ಅದಕ್ಕೆ ಉಪ್ಪು ಖಾರ ಎಲ್ಲ ಹಾಕಿ ಮತ್ತೆ ಇಟ್ಕೋಬೇಕು. ಹುಳಿ ಯಾವಾಗ ಆವಾಗ ಅದನ್ನು ಹಾಕಿ, ಆ ಹುಳಿ ಗುಣನೂ ಬರ್ತದೆ, ಸ್ವಯಂನೂ ಅದು ರುಚಿಯಾಗಿರುತ್ತೆ, ರುಚಿ ತಗೋತೀವಿ. ಅದನ್ನ ಹುಳಿ ಮೇಲೆ ಉಪನ್ಯಾಸ ತಾತ್ಪರ್ಯಲ್ಲಿ ಹೇಳಿ ಬಂದೆ ಅಂದರೆ, ಇಷ್ಟು ಇಂದ್ರಿಯ ನಿಗ್ರಹ ಇಲ್ಲದೇ ಇದ್ದವರಿಗೆ ವಿದ್ಯಾಧ್ಯಯನ ಹೆಂಗೆ ಬರ್ತದೆ? ಸಂಸ್ಕೃತ ಶ್ಲೋಕ ಅದಲ್ಲ, ಯಾವುದು? ಸುಖಾರ್ಥಿನ ಕುತೋ ವಿದ್ಯಾರ್ಥಿನ ಸುಖ. ವಿದ್ಯಾ ಸಂಪಾದನೆ ಮಾಡುವ ಸಂದರ್ಭದೊಳಗೆ ನನಗೆ ಚಮೀತು ಊಟ ಬೇಕು ಅಂದ್ರೆ ವಿದ್ಯಾ ಇಲ್ಲ. ಮತ್ತು ವಿದ್ಯಾ ಸುಖ ಬೇಕಾದವರು ವಿದ್ಯಾ ಇಲ್ಲ, ವಿದ್ಯೆ ಮೇಲೆ ಸುಖ ಇಲ್ಲ. ಮುಂದದ ಸಾಕಷ್ಟು ಹೋಗ. ವಿದ್ಯಾ ಅವಸ್ಥೆಯಲ್ಲಿ ನಾವು ದಾಂತಹ ಅಂತ ನಿತ್ಯಂ ಧರ್ಮಪರಾಯಣ, ತಮ್ಮ ಕುಲಧರ್ಮಗಳ ಆಚಾರ ವಿಚಾರವನ್ನು ಮಾಡಬೇಕ್ರಿ. ಏನೋ ಸುಧಾಪಾಠ ಹೋದ್ವಿ, ನಮಗೇನು ಇವೆಲ್ಲ ಇವು ಸಂಬಂಧ ಇಲ್ಲ. ಕುಲಧರ್ಮ, ಕುಲಾಚಾರ, ಶ್ರಾವಣ ಗೌರಿ ಅವರು ಮಾಡೇಬೇಕು. ಅಂತ ನಮ್ಮ ಆಚಾರ ಮಹಾ ದೊಡ್ಡ ಪಂಡಿತರು ಮುಂಬೈ ಒಳಗೆ, ಅವ್ರ ಮನೆ ಒಳಗೆ ಎಲ್ಲ ಶಾಸ್ತ್ರೋಕ್ತಾಗಿ ಇದ್ದಿದ್ದು ಸುಧಾ ಪಂಡಿತರಿದ್ದೀರಿ ನೀವೆಲ್ಲ ಕೇಳಿದ್ರೆ ಅದು ಸುಧಾರಣೆ ಹೆಚ್ಚು ಮಾಡಬೇಕು ಅಂತ ಹೇಳಿದ್ರು. ಸುಧಾ ಪಂಡಿತರು ಹೆಚ್ಚು ಮಾಡಬೇಕು. ಕುಲಧರ್ಮ, ಕುಲಾಚಾರ, ಪ್ರತಿ ಶುಕ್ರವಾರ, ಶ್ರಾವಣ ಮಾಸ, ಗೌರಿ, ಗಂಗಿ ಎಲ್ಲವನ್ನೂ ಮಾಡಬೇಕು. ಅದಕ್ಕೇನು ನಿತ್ಯಂ ಧರ್ಮಪರಾಯಣ. ಇವನ್ನೆಲ್ಲ ಈ ವರನ ಗುಣಗಳನ್ನು ನೋಡಿ ಭರದ್ವಾಜ ಋಷಿಗಳಂದ್ರೆ ಎಂಥ ಶ್ರೇಷ್ಠವಾದ ನನ್ನ ಕನ್ಯಾ ಕೊಟ್ಟಾಯಿತು ಅಂತೇಳಿ ಅತ್ಯುತ್ತಮ ಕನ್ಯೆಯನ್ನು ಕೊಟ್ಟು ಲಗ್ನ ಮಾಡಿದಾಗ ಅಲ್ಲಿ ಏನಾಯಿತು? ಮುದಾ ಪರಮಯಾಯುಕ್ತೋ ವಿಶ್ರವಾ ಮುನಿಪುಂಗವ ತಸ್ಯಾಮಿ ಸಂಪನ್ನಂ ಅಪತ್ಯಂ ಪರಮಾದ್ಭುತಂ. ಆವಾಗ ಗಂಡ ಹೆಂಡಂದ್ರೆ ವಿಹಾರ ಮಾಡ್ಲಿಕ್ಕತ್ತಾರ. ಯಾವಾಗಲೂ ಧರ್ಮದ ಬುದ್ಧಿ, ಯಾವಾಗಲೂ ಮಹಾಲಕ್ಷ್ಮಿ ಅನುಗ್ರಹ. ಅದು ಹುಟ್ಟಿದವನೇ ಮೊದಲನೇ ಮಗ ಯಾರಂದ್ರೆ ವೈಶ್ರವಣ, ಕುಬೇರ. ಏನಿದೆ ಆವಾಗ ಆ ಕುಬೇರ ನೋಡಿದ, ಕುಬೇರ ಹುಟ್ಟಿದ್ದು
ನೋಡಿ ಭಾಳ ಚಂದ ಇದ್ದಂತ. ಧನಾಧ್ಯಕ್ಷ ಭವಿಷ್ಯತಿ ಅಂದ್ರೆ ಬ್ರಹ್ಮದೇವ್ರು ಬಂದು ಹೇಳಿದ್ರಂತ, ನಿನ್ನ ಮಗ ಇಡೀ ಜಗತ್ತಿನ ಸಂಪತ್ತಿಗೆ ಅಧಿಪತಿ ಆಗ್ತಾನೆ, ಮಹಾಲಕ್ಷ್ಮಿಗೆ ಅತ್ಯಂತ ಬೇಕಾದವಾಗ್ತಾನೆ. ಅವಾಗ ಅವಾಗ ವಡ ಸಹಸ್ರಾಣಿ ಇಂಥ ಕುಬೇರ ತಂದೆಗೆ ಕೇಳಿದ್ರು, ಅಪ್ಪ ನಮ್ಮ ಜೀವನದಲ್ಲಿ ನಮ್ಮ ಕಲ್ಯಾಣ ಆಗಲಿಕ್ಕೆ ನಾವು ಏನು ಮಾಡಬೇಕು? ಒಳ್ಳೆಯ ಪ್ರಶ್ನೆ ಕೇಳಿದೆ. ನೀ ಕಲ್ಯಾಣ ಆಗಬೇಕಾದ್ರೆ ಧರ್ಮೋ ರಕ್ಷತಿ ರಕ್ಷ. ನಾವು ಋಷಿ ಮುನಿಗಳ ಹತ್ರ ತಪಸ್ಸನ್ನು ಮಾಡು. ತಪಸ್ಸ ವಿದ್ಯತೆ ಫಲಂ, ಅದು ಮಾಡಬೇಕು. ತಪಸ್ಸಂದ್ರೆ ಇವತ್ತು ನಾವು ಔರಂಗ್ ಹೋಗಿ ಅರಣ್ಯದಾಗ ಕಾಣಿಲ್ಲ. ಏನು ನಮಗೆ ಹೇಳ್ಯಾರ ಪ್ರತಿನಿತ್ಯ ಒಂದು ಯಾವುದೋ ಸಂಧ್ಯಾವಂದನ, ದೇವರ ಪೂಜಾ, ಇಷ್ಟು ಈ ತಪಸ್ಸು ಈಗ ದೊಡ್ಡ ತಪಸ್ಸಿತ್ತು. ಸತ್ಯಪ್ರಮೋದ ತೀರ್ಥರು ಉಪನ್ಯಾಸದಾಗ ಹೆಂಗಾನು ಹೇಳ್ತಿದ್ರು, ಇವತ್ತಿನ ಕಾಲದೊಳಗೆ ನೀವು ನೌಕರಿ ಮಾಡಿರಿ, ಚಾಕರಿ ಮಾಡಿರಿ, ಏನು ಮಾಡ್ತೀರಿ ಮಾಡಿರಿ, 2 ಹೊತ್ತು ಸಂಧ್ಯಾವಂದನ ಅಥವಾ 3 ಹೊತ್ತಿದ್ದವರು, ಏಕಾದಶಿ ವ್ರತ, ದಿನ ಸಾಲಿಗ್ರಾಮ ತೀರ್ಥ, ನೈವೇದ್ಯದ ಅನ್ನ, ಇಷ್ಟು ಮಾಡಿದವ ಹಿಂದಿನ ಕಾಲದ ವಶಿಷ್ಠ ಬಾಬುಲಿ ಋಷಿ ಇದ್ದಂಗೆ. ಸತ್ಯಪ್ರಮೋದ್ ಇಲ್ಲೇ ವಿಜಯಪುರನಾಗ ಹೇಳಿ, ನಮ್ಮ ಮಂದಿ ಇಷ್ಟೂ ಮಾಡಂಗಿದ್ರಿ. ಇವತ್ತು ನಾನು ಹೋಗ್ಬೇಕು, ಗುರುವಾರ, ಇವತ್ತು ವಾರಕ್ಕೊಮ್ಮೆ ಪೂಜೆ ಮಾಡು, ಗುರುವಾರಕ್ಕೊಮ್ಮೆ ಪೂಜೆ ಆಚರಣೆ ಮಾಡ್ತಾನಲ್ಲಪ್ಪ ಇವ ಇದ್ದವ್ರು ಇದ್ರು. ಇಲ್ಲ, ಗುರುವಾರ ಅಮಾವಾಸ್ಯೆಗೊಮ್ಮೆ ಪೂಜೆ ಮಾಡು. ಇವೇನು ನಮ್ಮ ಬ್ರಾಹ್ಮಣಕ್ಕೆ ಅಲ್ರಿ, ಬ್ರಾಹ್ಮಣರಾಗಿ ಹುಟ್ಟಿ ಚೆನ್ನಾಗಿ ಬಾಡಿ ಬಿಲ್ಡಪ್ ಮಾಡ್ಕೊಂಡು ತಿಂದುಕೊಂಡು ಗಟ್ಟಿಮುಟ್ಟಿದ್ದು ಸಂಧ್ಯಾನ ಮಾಡೋಕ್ಕೆ ಅಂತ ಹಾಡಾಗಿದೆ ಇವರಿಗೆ, ದೇವರ ಪೂಜೆ ಮಾಡೋಕ್ಕೆ ಅಂತ ಹಾಡಾಗಿದೆ. ಕೆಲಸ ಏನು ಕೆಲಸ? ಮೋದಿ ಅಷ್ಟು ಕೆಲಸಕ್ಕೆ ಯಾರಿಗೆ ಇರೋಂಗಿಲ್ಲ. ಅವನೇ ಪಾಪ ದಿನಾರಂತಹ ಮೆಡಿಟೇಷನ್ ಮಾಡ್ತಾನಂತ ಕೇಳ್ತಿರು, ಅವನಷ್ಟು ನೀವು ಬೀಜ ಏನು ನೀವು ಕಾರಣ. ಎಂದೆಂದು ಕಾಲ ವ್ಯರ್ಥ ಕಳೆಯ ಬ್ಯಾಡ, ಕಂಡ ಕೂಳಗಳ ತಿಂದು ನೀ ಒಳಹರಿಯ ಬ್ಯಾಡ, ದಾರಿದ್ರ್ಯಕ್ಕೆ ಮನಸೋಲ ಬ್ಯಾಡ, ಅನ್ಯ ವಾರ್ತೆ ಹೋಗ ಬ್ಯಾಡ, ಹಾಳು ಹರಟೆಗೆ ಹೋಗ ಬ್ಯಾಡ. ಹಾಳು ಹರಟೆ ಹೊಡೆದ್ರೊಳಗೆ ಚಾಣಾಕ್ಷ ಇರ್ತಾರೆ, ಒಳ್ಳೆ ರಾಷ್ಟ್ರಪತಿ ಅವಾರ್ಡ್ ತಗೋತಾರೆ. ಅಂದರೆ ಹಾಳು ಹರಟೆ ಹೊಡಿ ಬುದ್ಧಿ ಯಾಕೆ ಬರ್ತದೆ ಹೇಳ್ರಿ? ಕಂಡ ಕೂಳಗಳ ತಿಂದು ನೀವು ಕಂಡು ಕೂಳು ತಿನ್ನು, ನೈವೇದ್ಯ ಇಲ್ಲ, ವೈಷ್ಣವ್ಯ ಇಲ್ಲ, ಪರಿಹರಣಿಲ್ಲ, ದಾನ ಇಲ್ಲ, ದಕ್ಷಿಣ ಇಲ್ಲ, ದರಿದ್ರ ಊಟ ಮಾಡೋದು ಕೆಟ್ಟ ಬುದ್ಧಿ ಹೊಡ್ತದೆ. ಆ ಹರಟೆ ಹೊಡ್ಕೊಂಡು ಆ ಹರಟೆ ಹೊಡೆದು ಚಲೋ ಇರ್ತದೆ. ಏನಪ್ಪ ಆಚಾರ್ಯ ಹೇಳ್ತೀನಿ, ಮಹಾಭಾರತನಾಗ ಏನು ಹೇಳಿದ್ರು, ರಾವಣ ಈ ಹರಟೆ ಹೊಡಿತು ಏನಂటే ಇಲ್ಲ, ಅವೇನು ಮಾಡಿದ ಇವೇನು ಹಂಗ್ಯಾಕೆ ಮಾಡಿದ ಹಿಂಗ್ಯಾಕೆ. ದಿಲ್ಲಿ ಸೇರ್ಬೇಕಾದ್ರೆ ಗಲ್ಲಿ ತಕ್ಕ ದಿಲ್ಲಿ ಇಟ್ಕೊಂಡು ಗಲ್ಲಿಯೊಳಗೆ ನಡೆದಂಥ ಸಮಾಚಾರವನ್ನು ಮಾಡ್ತಿರ್ತಾರೆ. ಅದರ ಪುರಾಣ ಪುಣ್ಯಕಥೆಗಳ ವಿಚಾರವನ್ನು ಹೇಳಂಗಿಲ್ಲ ಮಂದಿ. ಅದಕ್ಕೆ ಎಚ್ಚತ್ತೋ ಇರು ಕಂಡ್ಯ ಮನವೇ, ನಮ್ಮ ಅಚ್ಯುತನಂಗ್ರಿಯ ನೆನೆ ಕಂಡ್ಯ ಮನವೇ, ಎಚ್ಚತ್ತೋ ಇರು ಕಂಡ್ಯ ಮನವೇ. ಏನು ಮಾಡಿದರು ಅವರು ಋಷಿ ಮುನಿಗಳು? ಕುಬೇರಿಗೆ ಹೇಳಿದರು, ಕುಬೇರ ನೀನನ್ನು ಶ್ರೇಷ್ಠ ಮಗಪ್ಪ, ವಿಶ್ವಾಸನ ಮಗ, ನಿಮ್ಮ ಅಜ್ಜಾರು ಭರದ್ವಾಜ ಋಷಿಗಳು, ಎರಡೂ ಕುಲದ ಪವಿತ್ರ ಕುಲ ಅದ, ತಪಸ್ಸು ಮಾಡಿ ಹೋಗು. ತಪಸ್ಸನ್ನು ಮಾಡಿ ಎಷ್ಟು ಒಂದು ವಾರ ಅಲ್ಲ, ಒಂದು ವರ್ಷ ಅಲ್ಲ, ಎಷ್ಟು ಮಾಡಿದರು? ಪೂರ್ಣೇ ವರ್ಷ ಸಹಸ್ರಾಂತೆ, 1000 ವರ್ಷ ತಪಸ್ಸು ಮಾಡಿ, 1000 ವರ್ಷ ತಪಸ್ಸು ಮಾಡಿದರೆ ಚತುರ್ಮುಖ ಬ್ರಹ್ಮದೇವರ ಬಂದು ಪೋಷಣೆ ಮಾಡಿದ್ರು. ಕೂಸು ಹೇಳಪ್ಪ, ಕೂಸೇ ಅವ ಯಾಕೆ ಹೇಳಿ? ಬ್ರಹ್ಮದೇವ್ರ ಮಗ ಯಾರು? ಪುಲಸ್ತ್ಯರು. ಪುಲಸ್ತ್ಯರ ಮಗ ಯಾರು? ವಿಶ್ರವಸ್. ವಿಶ್ರವಸ್ನ ಮಗ ಯಾರು? ವೈಷ್ಣವ. ಮರಿಮಗ ಅದು ಇದು ಮರಿಮಗ ಅದು ತಪಸ್ಸು ಮಾಡಬೇಕ್ರಿ. ನಮ್ಮ ಅಪ್ಪ ಪಂಡಿತಿದ್ದಾರೆ, ಮುಖ್ಯ ಪಂಡಿತ ಎಲ್ಲ ಅವ್ರು ಸಿಗ್ತಾರೆ, ನಿಮಗಿಂತ ಅಲ್ಲಿ ಸಿಗ್ತದೆ. ಮನೆಯೊಳಗೆ ಯಾರು ಏನೇ ಇದ್ದರೂ ತಪಸ್ಸು ಮಾಡಿದ ಮೇಲೆ ಬ್ರಹ್ಮದೇವ್ರು ಬಂದ್ರೆ ಅಲ್ಲೇ ಎಷ್ಟು ಮಹತ್ವದ ನೋಡಿ. ನಮ್ಮ ಮುತ್ಯ ಬ್ರಹ್ಮದೇವರು ಅವರೆಲ್ಲ ಅವರೆಲ್ಲ ಹಣಿ ಬಳ ಅವರೇ ಬರೆಯೋದು ಅಂಥೇಳಿ ನೀವು ಹಾಗೆ ಕೂತೇನವ. ಯಾವ ಮುತ್ಯ ಇರಲಿ ಕಥೆ ಇರಲಿ, ಯಾರು ಬೇಕಾದರೂ ಇರಲಿ, ನೀನು ನಿನ್ನ ಕೆಲಸವಾಗಿ ನೀವು ಮಾಡೇಬೇಕು. ನಮ್ಮ ಮನೆಯಾಗೆಲ್ಲ ಆಚಾರ, ನಮ್ಮ ಊರಾಗ ಅದೆಲ್ಲ ನವರಾತ್ರಿ ಎಲ್ಲ ಹಾಕ್ಕೊಳ್ತಾರೆ. ಮತ್ತು ನೀನು ತಲೆ ಕತ್ತಿಗಾಯ್ತಿ, ನೀನು ಮಾಡು. ಪ್ರತ್ಯೇಕ ನಮ್ಮ ಅಪ್ಪ ಊಟ ಮಾಡೋದು ಬಿಡ್ತೀನಿ, ಪ್ರತ್ಯೇಕ ಊಟ ಮಾಡ್ತಿಲ್ಲ. ಪ್ರತ್ಯೇಕ ಪ್ರತಿಯೊಬ್ಬರೂ ತಮ್ಮ ಸೋಚಿತ ಕರ್ಮಗಳಾಚರಿಸುತ್ತ ಬಲು ನೀಚರಲ್ಲಿ ಹೋಗಿ ಯಾಚಿಸದೆ
ಖೇಚರವಾಹ ಚರಾಚರ ಬಂಧಕ ಮೋಚಕನಹುದೆಂದು ಯೋಚಿಸುತ್ತಿಪ್ಪೋದೆ ಫಲವಿದು ಬಾಳದುದಕ್ಕೆ ನೋಡಿ ಚಂದದ ಸೋಚಿತ ಕರ್ಮಗಳಾಚರಿಸುತ್ತ ಸೋಚಿತ ಅಂದ್ರೆ ಏನಪ್ಪ ನಮ್ಮ ವರ್ಣಾಶ್ರಮಕ್ಕೆ ಉಚಿತವಾಗಿರತಕ್ಕಂಥ ಕರ್ಮಗಳು ನಮ್ಮ ವರ್ಣ ಯಾವುದು ಬ್ರಾಹ್ಮಣ ವರ್ಣ ಆಶ್ರಮ ಯಾವುದು ಗೃಹಸ್ಥಾಶ್ರಮ ಇವರೆಲ್ಲ ಬ್ರಹ್ಮಚಾರಿ ಅವ್ರ ಸನ್ಯಾಸಿಗಳು ಅವರವರ ವರ್ಣಾಶ್ರಮಕ್ಕೆ ಕರ್ಮವನ್ನು ಮಾಡಬೇಕ್ರಿ ಇಷ್ಟು ಮಾಡಿ ಬಲು ನೀಚದಲ್ಲಿ ಅಯೋಗ್ಯರ ಮನೆಗೆ ಹೋಗಿ ರೊಕ್ಕ ತರಬಾರ್ದು ಯಾಕೆ ಹೇಳ್ರಿ ಅಯೋಗ್ಯರ ಕಡೆಯಿಂದ ಏನಾದ್ರು ದಾನ ತೊಗೊಂಡು ಊಟ ಮಾಡಿದರೆ ಮರುದಿವಸ ಪುರಾಣ ಬಂದೆ ಇವತ್ತು ಯಾಕೋ ಪುರಾಣ ಬೇಡ ಅನಿಸ್ಬೇಕು ದಿನ ಹೋಗೋರು ಯಾಕೆ ಬೇಡ ಅನಿಸ್ತಾರೆ ನಾವು ಊಟ ಮಾಡಿ ಬಂದಿರ್ತಿರಲ್ಲ ಅಯೋಗ್ಯರು ಅವ್ರ ಅಯೋಗ್ಯ ದಾನ ಜೂಹಾದಗ್ಧಂ ಕೆಲವು ಮಂದಿ ಅಂದಿರ್ತಾರೆ ದಾನ ಆಚಾರ ಚಾರ ಹೊಡೆದ್ರಲ್ಲ ಏನು ಚಾರ ಹೊಡಿತಾರೆ ಆಚಾರ ದಾನ ತೊಗೊಂಡ ದಿವಸ ಹೆಚ್ಚು ಜಪ ಮಾಡಬೇಕಾಗತ್ತೆ ನಮ್ಮ ರಂಗಾಚಾರ ಮಾಡ್ತಾರೆ ಪಾಪ ಜಪ ಮಾಡ್ತಾನೆ ಆಯ್ತು ಜಪ ಮಾಡ್ತಾರೆ ಎಷ್ಟು ದಾನ ತೊಗೋತೀರಿ ಜಪ ಎಷ್ಟು ಅನ್ನ ಊಟ ಮಾಡಿ ಬರ್ತೀರಿ ಮಿನಿಮಮ್ ಪರಾನ್ನ ಅಂತಾರಲ್ಲ ವಿಷ್ಣು ಸಹಸ್ರನಾಮ ಪ್ರಾಣ ಮಾಡೇಬೇಕು ಅಂದ್ರೆ ಆ ಪರಾನ್ನದ ದೋಷ ಅಲ್ರಿ ಅಲ್ಲೆಲ್ಲ ಮಠಕ್ಕೆ ಹೋಗಿರ್ತೀವಿ ಸ್ವಾಮಿಗಳು ಅಲ್ಲಿ ಹೆಚ್ಚು ಮಾಡ್ಬೇಕು ಮಾತ್ರ ಯಾಕಂದ್ರೆ ಸ್ವಾಮಿಗಳು ನೈವೇದ್ಯ ಮಾಡಿರ್ತಾರೆ ಪವಿತ್ರ ಆಗ್ತದೆ ಕೃಷ್ಣಾರ್ಪಣ ಬೇರೆ ಇರ್ತಾನೆ ಅವ್ನು ಪಾಪ ಬರುವುದೇ ಮತ್ತೆ ಪವಿತ್ರ ಅನ್ನದ ಒಪ್ಪೋತನಿಲ್ಲ ನನಗಿಲ್ಲ ಪವಿತ್ರ ಅನ್ನದ ಕ್ಷಣವೇನೆ ಪವಿತ್ರ ಅನ್ನ ಯೋಗ್ಯ ಆದ್ರೆ ಅದು ಯಾರು ಯಜಮಾನ ಇರ್ತಾನಲ್ಲ ಆ ಯಜಮಾನ ದೋಷಗಳು ನಾವೇನು ಮಾಡಬೇಕು ಯಾವಾಗಲೂ ಎಲ್ಲೇ ಹೋದ್ರು ಏನೇ ಮಾಡಿದ್ರು ಹೆಣ್ಮಕ್ಕಳು ವಿಜಯದಾಸ ಸುಳಾದಿ ಅನ್ಬೇಕು ಭೋಜನ ರಸವಿವಾಹ ಸಂಧ್ಯದ ನೋಡಿ ಅದನ್ನ ಅನ್ಬೇಕು ಗಂಡಸರು ವಿಷ್ಣು ಸಹಸ್ರನಾಮ ಪಾಠ ಮಾಡಬೇಕು ಎಲ್ಲೇ ಊಟ ಮಾಡಿದ್ದಾರೆ ಗಾಯತ್ರಿ ಇಷ್ಟು ಮಾಡಿದ್ರೆ ನೀವು ತೇಜಸ್ವಿ ಬ್ರಾಹ್ಮಣರಾಗ್ತೀರಿ ನೀವು ಅಂದದ್ದು ಮಾತು ಖರೆ ಆಗ್ತದೆ ನೀವು ಅಭಿನವ ವಿಶ್ವಾಮಿತ್ರ ಆಗ್ತೀರಿ ಇವತ್ತಿಗೂ ಅಷ್ಟು ನಾನು ನಿಮಗೆ ಹಿಂದ್ಕೊಂಡು ಕಥೆ ಹೇಳಿಲ್ಲ ನೆನಪಂದ ಇಲ್ಲ ಇಲ್ಲೇ ಹೇಳಿದ್ದೆ ಒಂದು ಪುಣೆದೊಳಗೆ ದೊಡ್ಡ ರಾಜ ಇದ್ದ ಯಾರೋ ಜ್ಯೋತಿಷ್ಕಾರ ಹೇಳಿದ್ರು ನೀವು ಶನಿ ಕಾಟ ನಿಮಗೆ ಏನು ಮಾಡಬೇಕು ಶನಿ ಗ್ರಹ ಕುರಿತು ಹೋಮ ಮಾಡಿ ಜಪ ಮಾಡಬೇಕು ಹೋಮವನ್ನು ಮಾಡಿ ಅತ್ಯುತ್ತಮ ಹೋಮ ಆಗಬೇಕು ಅತ್ಯುತ್ತಮ ಹೋಮ ಅಂದರೆ ಗೊತ್ತಂದರೆ ಆ ಶನಿ ಪ್ರತಿಮಾ ಮಾಡಿಸ್ಬೇಕು ಸುಮ್ಮ ಅಡಿಕೆ ಇಟ್ಟು ನೀರು ಬಜ್ಜಿ ತೋಡೋಣ ತಿಂಗಲ್ಲ ಉತ್ತಮ ಅಂದ್ರೆ ಆ ಶನಿ ಗ್ರಹ ನಾವು ರಾಜಾದ ಹೇಳ್ರಿ ಎಷ್ಟು ಸೊ 1 ಕಿಲೋ ಬಂಗಾರ ಶನಿ ಮೂರ್ತಿ ಮಾಡಿದ್ರು ಜಲ್ ಹಚ್ಚಿದ್ರು ಅದಕ್ಕೆ ಇಟ್ಟರು ಪೂಜೆ ಆಯಿತು ಎಲ್ಲ ಆಯಿತು ದೊಡ್ಡ ಹೋಮ ಆಯಿತು ಪೂರ್ಣಾಹುತಿ ಆಯಿತು ಕೊನೆಗೆ ಏನು ಹೇಳ್ಯಾರ ಅಂದ್ರೆ ಆ ಪ್ರತಿಮೆಯನ್ನು ಬ್ರಾಹ್ಮಣಿಗೆ ದಾನ ಮಾಡಿ 1 ಕಿಲೋ ಎಲ್ಲ ಊರಾಗಂತೂ ಭಾರಿ ವಿದ್ವಾಂಸ ಬ್ರಾಹ್ಮಣರು ಪುರೋಹಿತರು ಶಾಸ್ತ್ರಜ್ಞರು ಎಲ್ಲರಿಗೂ ಭಯ ನೀರು ಬಿಟ್ಟು ನಮ್ಮ ದಾನ ಕೊಟ್ಟು ನಾವು ಕೊಟ್ಟು ನೀವು ದೊಡ್ಡ ಆಚಾರ ನಿಮ್ಮ ಹೆಸರು ಭಾಳ ಚಲೋ ನೀವು ಅವರು ಹೋಗ್ಬೋದು ಅವೇನು ಯಾರಿಗೆ ಕೊಡ್ತು ಅಂತ ಹೇಳಿದ್ದೆ ಎಲ್ಲ ಪಂಡಿತರು ಬರ್ರಿ ಅಂತ ಹೇಳಿದ್ದ ಎಲ್ಲರೂ ನಾಮಂದ ನಿಮ್ಮನ್ನು ನೋಡಿ ಕತ್ತು ಆಮೇಲೆ ಒಂದು ದೊಡ್ಡ ಪಂಡಿತರು ಹಳೆಯ ಪಂಡಿತರು ಅವ್ನ ಹೆಸರು ಹೋದ್ರು ಗೋವಿಂದ ಭಟ್ರೆ ಅಂದರು ನನಗೆ ಅನಿಸುತ್ತೆ ಇವರೇ ಚಾನ್ಸ್ ಹತ್ತಿಗೆ ಇವರೇ ಸೀನಿಯರ್ ಇದ್ದಾರೆ ಈಗ ಸ್ಲೋ ಇದ್ದಾರೆ ಆಯ್ತು ಚಾನ್ಸ್ ಹೊಡೆದು ಹೋಗಿ ಕೂತರು ಆವಾಗ ಸಂಕಲ್ಪ ಶುರುವಾಯಿತು ಆ ಶನಿ ಮೂರ್ತಿಯನ್ನು ದಾನ ತೊಗೊಳ್ಕೆ ಕೂತ್ಕೊಂಡಾಗ ಆ ಬಂಗಾರ ಮೂರ್ತಿ ತೆಗೆದು ತಿಳಿಸ್ಕೊತಿ ಬಂಗಾರ ಮೂರ್ತಿ ಕಣ್ಣು ಹಿಂಗೆ ನಗರಿ ಕಟ್ಟಿ ಆಚಾರ ಯಾವ್ದೇ ಅದ ನಾಳೆ ಮನೆಯಾಗ ಹಿಂಗೆ ಮಾಡ್ಕೊತೇನೆ ಏನು ಮಾಡ್ಬೋದು ಹಂಗಾದ ಮತ್ತೆ ಹಿಂಗೆ ಮಾಡ್ಕೊತ ಏನು ಮಾಡ್ತೇವೆ ಕೈ ಎತ್ತೋದು ಅವ್ನು ಗಾಬೆ ಓಡಿ ಹೋದ ಕಣ್ಣು ತಿಳಿಸೋದು ಹಿಂಗೆ ಮಾಡೋದು ಗಾಳ್ಮಾರ ಹಂಗೆ ತುಂಬ ಮನ್ಯಾಗ ಏನಿದ್ದೀವು ನಮ್ಮ ಹೆಂಡತಿ ಕೊಳ್ಳಾಗೇನು ಮಗ ನಡಿ ಎಷ್ಟು ಹಾಕಿದ್ವಿ ಹ್ಞೂ ಅಂತಿಷ್ಟು ಅಂತಿರ್ತಾರೆ ನಾವು ಕೊಡೋದು ಹಾಕೋದು ಆದ್ರೆ ದಿನ ಮಜಾ ಅನ್ಕೋ ಕೂತ್ರೆ ಏನು ಮಾಡೋದು ಬ್ಯಾಡ ಅಂತ ಓಡೋರು ಇನ್ನೊಬ್ಬ ಬ್ರಾಹ್ಮಣ ಬಂದ ಅವನು ಗಾಬರಿಯಾಗಿ ಓಡಿಹೋಗಿ ಸುಮಾರು 15-20 ಮಂದಿ VIP ಬ್ರಾಹ್ಮಣರು ಭಾರಿ ಪಂಡಿತರೆಲ್ಲ ಗಾಬರಿಯಾಗಿ ನಿಂತ್ಕೊಂಡಾಗ ಒಬ್ಬ ತರುಣ ಪಂಡಿತ ಇದ್ದ ತರೀತ್ ಪಂಡಿತ ಅಲ್ಲಿ ವಿವಾಹ ಮಾಡ್ಕೊಂಡಿದ್ದ ತೇಜಸ್ವಿ ಇದ್ದ ಅದು ಕೇಳ್ತೇವೆ
ಅವನು ಹಿಂಗೆ ಮಾಡ, ಅವ್ನು ಹಿಂಗೆ ಮಾಡಿ, ಅದು ಹಿಂಗೆ ಮಾಡ್ತಾನೆ ಮೂರ್ತಿ. ಹಾಂ, ಅವೇನು ಮಾಡಿದ ಮತ್ತು ಹಿಂಗೆ ಮಾಡಿದ, ಅವನು ಹಿಂಗೆ ಮಾಡಿದ, ತೊಗೊಂಡು ಹೋಗಿ ಆ ಭಾವ ಎತ್ಕೊಂಡು ಮನೆಗೆ ಹೋಗ್ಬಿಟ್ಟು. ಎಲ್ಲ ಪಂಡಿತರು ಅಂದರು, ಈ ಮನೆ ನನ್ನ ಕಡೆ ಕಲ್ತಾನಿವ ಈ ಹುಡುಗ, ಬೆರಕಿದ್ದಾನಿವ, ಇವಾಗ ತೊಗೊಂಡು ಹೋದ, ನಾವು ಇಲ್ಲೇ ಕೂತೀವಿ ಗಾಬರಿಯಾಗಿ. ಅವಾಗ ಅವನು ಕರೆಸಿದ್ರು ಎಲ್ಲ ದೊಡ್ಡ ದೊಡ್ಡ ಪಂಡಿತರು, ಏನೋ ನಮಗೆ ಬಂದಿದೆ, ನೀ ಹೆಂಗೆ ತೊಗೊಂಡು ಹೋದೆ, ಮತ್ತು ನೀವು ತೊಗೊಂಡು ಹೋಗಿ ನಿಮ್ಗೆ ಯಾರು ಬೇಡಂದ್ರೆ, ಇಲ್ಲೋ ಹಿಂಗೆ ಮಾಡ್ದು ನೀನು ಹಿಂಗೆ ಮಾಡಿದ್ದು ಏನಂತ. ಅಲ್ರಿ ಗುರುಗಳೇ, ಅದೇನಕ್ಕೆ ಕೇಳಿದೆ ಅಂದ್ರೆ, ನೀವು ಪ್ರಾತಃ ಕಾಲ ಸಂಧಾನ ಮಾಡ್ತೀನೋ, ಹ್ಞೂ ಅಂತ. ಆಮೇಲೆ ಹಿಂಗೆ ಮಾಡಿ, ನೀವು ಮಧ್ಯಾಹ್ನ ಸಂಧಾನ ಮಾಡ್ತೀವಿ, ಮಾಡಿ. ಆಮೇಲೆ ಹಿಂಗೆ ಹೇಳಿ ಮಾಡ್ತೀವಿ, ನೀವು ಸಾಯಂ ಸಂಧಾನ ಮಾಡ್ತೀವಿ. ಸಾಯಂ ಸಂಧಾನ ಇರೋದಂದ್ರೆ ಸೂರ್ಯಾಸ್ತ ಆಗೋಕ್ಕಿಂತ ಮೊದಲಪ್ಪ ರಾತ್ರಿ 10 ಗಂಟೆ ಸಂಧಾನ ಮಾಡೋದು, 12 ಕರ್ಗ್ಯಾರು ಬಿಡೋದು, 1 ಊಟ ಮಾಡೋದು. ಹಂಗಲ್ಲ, ಕೆಲವು ಸಮುದ್ರ ಊಟಕ್ಕೆ ಕೂತ್ಕೊಂಡಾಗ ಎಲೆ ಮೇಲೆ ಹಿಂಗೆ ಬಂದಿದ್ದು ನಾವು, ಅಲ್ಲೇ ಎಲೆ ಮೇಲೆ ಅರ್ಗ್ಯ ಬಿಟ್ಟು ಅದೇ ನೀರು ಕೊಡೋದು ಜಾಸ್ತಿ ಬಿಟ್ಟು ಬ್ಯಾಸ್ರಿಗೆ ಹಂಗೆ ಮಾಡಲ್ಲ. ಹಂಗೆ ಇಷ್ಟೇ ರೀ ಆಚಾರ. ಅಲ್ಲೋ ನಮ್ಗೆ ಹೇಳೋದೇನಂತ, ನೀವು ಹೇಳಿಕೆ ಇದ್ವೇ ನಾವು ಎದ್ದು ಹೋಗಿದ್ದಿಲ್ಲ. ಇಷ್ಟೇನ ಸಂಧ್ಯಾ ನಾವು ಮಾಡೇ ಮಾಡ್ತೀವಲ್ಲೋ, ಓಂ ಮಾಡ್ತೀವಿ, ಯಜ್ಞ ಮಾಡ್ತೀವಿ, ಯಾಗ ಮಾಡ್ತೀವಿ. ಹತ್ತರ ಏನಾಯಿತು, ತ್ರಿಕಾಲ ಸಂಧ್ಯಾ ವಂದನವನ್ನು ಮಾಡಿ ಗಾಯತ್ರಿ ಮಂತ್ರವನ್ನು ಚೆನ್ನಾಗಿ ಅತ್ಯುತ್ತಮ ರೀತಿಯಿಂದ ಯಾವ ಅಂತ ಹೆಣ್ಮಕ್ಕಳು ಲಗ್ನಾದವರು ಇವರು ಗುರುಮಂತ್ರ ಮಾಡ್ಕೋಬೇಕು. ಗುರುಮಂತ್ರವೇ ಗಾಯತ್ರಿ. ಗಾಯತ್ರಿ ಮಂತ್ರ ಅನ್ನಬಾರ್ದು ಓಂ ಭೋರ್ ಭೋಗ ಸ್ವಾಹ, ಇದು ರಿಂಗ್ ಟೋನ್ ಇಟ್ಟು ಊಟ ಹಾಕೊಂಡು ತಿರುಗಾಡ್ಬೋದು ಓಂ ಬೋರ್ ಬೋ, ಏನು ಬೋರ್ ಬೋ ಮಂತ್ರದಲ್ಲಿ. ಅದು ಸಾಮಾನ್ಯ ರಾಷ್ಟ್ರಗೀತವನ್ನೇ ನೀವು ಓಡಾಡ್ಕೋತ ಕಸ ಹೊಡ್ಕೋತ ರಾಷ್ಟ್ರಗೀತ ಅಂತೀನೇನು. ಒಂದು ದೇಶದ ರಾಷ್ಟ್ರಗೀತವನ್ನೇ ಚಂದ ನಿಂತು ಅನ್ಬೇಕಂದ್ರೆ ಇದಂತೂ ವಿಶ್ವಗೀತ, ಇದು ರಾಷ್ಟ್ರಗೀತ, ವಿಶ್ವಗೀತ ಗಾಯತ್ರಿ ಮಂತ್ರ. ವರಗಾಯತ್ರಿ ನಾಮಕ ಹರಿ ಇದೆರಡಂಗ್ರಿಯಮಿ ವರವ ತಿಳಿದು ತರುವಾಯದಿ ಷಡ್ವಿಧ ರೂಪವು ಸಾದರದಲ್ಲಿ ಮೋದದಿ ಧ್ಯಾನಿಸುತ್ತಿರುವುದೇ ಫಲವಿದು ಮಾಡುವುದಕ್ಕೆ. ಕ್ಲೇಶಾನಂದಗರೀಶಾಧೀನ ಸಮ ಸಮ ಬ್ರಹ್ಮ ಸದಾಶಿವರು ಈಶಿತವ್ಯರು ಪರೇಶನಿಲ್ಲದೆ ಶ್ವಾಸ ಬಿಡುವ ಶಕ್ತಿ ಲೇಶಿಲ್ಲೆಂಬುದೇ ಫಲವಿದು ಮಾಡುವುದಕ್ಕೆ. ಆ ಪರಮಾತ್ಮಗೆ ರೂಪದ್ವಯವು ಪರಾಪರ ತತ್ವಗಳಿದರೊಳಗೆ ಸ್ತ್ರೀ ಪುಂಭೇದದಲ್ಲಿ ಈ ಪದ್ಮಜಾಂಡವ ವ್ಯಾಪಿಸಿಹನೆಂದು ಈ ಪರಿತಿರುವುದೇ ಫಲವಿದು. ಏನ್ರಿ ಗಾಯತ್ರಿ ಮಂತ್ರ ಯಾರು ಅಂತಾರ, ಸಂಧ್ಯಾನ ಗಾಯತ್ರಿ ಮಂತ್ರ ಮಾಡ್ತಾರ. ಅಭಿನವ ಋಷಿಗಳಲ್ಲಿ ಅವರು ಒಂದಿರೋ ಸಣ್ಣ ಮದುವೆ ಮನೆಯಲ್ಲಿ ನಮಸ್ಕಾರ ಮಾಡ್ಬೇಕು ನಾವು. ಯಾಕ ಗಾಯತ್ರಿ ನಮ್ಮ ಕುಮಾರಿಯರಿಗೆ ಗಾಯತ್ರಿ ಇರಂಗಿಲ್ಲ. ಅವ್ರಿಗೆ ಏನಿರ್ತದೆ, ಶ್ರೀಕೃಷ್ಣ ಗೋವಿಂದ ಹರೇ ಮುರಾರೇ ಹೇ ನಾಥ ನಾರಾಯಣ ವಾಸುದೇವ ಹೇ ನಾಥ ನಾರಾಯಣ ರಾಮಚಂದ್ರ ಗೋವಿಂದ ಗೋಪಾಲ ನಮೋ. ಇದೇ ಗಾಯತ್ರಿ ಅವರು. ಈ ಗಂಡಸರು ಗಾಯತ್ರಿ ಮಂತ್ರ ಏನು ಫಲ ಪಡೀತಾರ ಅಷ್ಟು ನಮ್ಮ ಕುಮಾರಿಯರು ಹರೇ ಕೃಷ್ಣ ಗೋವಿಂದ ನಾರಾಯಣ ರಾಮಚಂದ್ರ ಅದನ್ನು ಅಂದುಬಿಟ್ಟು ಅಂದ್ರೆ ಗಾಯತ್ರಿ ಫಲ ಬಂತೆ. ಅದ್ಯಾಕೆ ನಾವು ಅದೇ ಅಂತೀವಿ ಅಂದ್ರೆ ನರಕಕ್ಕೆ ಹೋದರೆ ಏನು ಹೇಳೋದು, ಶೋಚಿತ ಕರ್ಮ ಹೇಳ್ಯಾರಲ್ಲೇ. ನೀವು ಏನು ಮಾಡಲಿಕ್ಕೆ ಅದು ಮಾಡ್ಬೇಕು, ನಿಮ್ಮ ಕೆಲಸ ನೀವು ಮಾಡಬೇಕು. ಒಬ್ಬ ಸಾಹುಕಾರ ಮನೆಯೊಳಗೆ ನಾಯಿ ರಾತ್ರಿ ಕೂತಿತ್ತು, ಅವ್ನು ನಾಯಿ ಅಲ್ಲೇ ಬಂದು ಕಚ್ಚಿ ಬಂದ್ಕೊಂಡು ಕಳ್ಳರ ಒಳಗೆ ಬಂದು ಆ ಕಚ್ಚಿ ಹೇಳಿದೆ, ಏ ನಾಯಿ ನಿಮ್ಮ ಯಜಮಾನ ಮನೆಯಾಗ ಹೊಕ್ಕದು ನೋಡು, ಕಳ್ಳರು ಹೊಕ್ಕದು ಹೋದ್ರು ಏ ಕೂಕು ನನ್ನ ಕೆಲಸ. ನಮಗೆ ಯಜಮಾನ ಊಟಕ್ಕೆ ಹಾಕಿ ನಾವು ಕೇಳಿಸ ಅದ್ರಾಗ ಅಲ್ಲೋ ಒಳಗೆ ರೊಕ್ಕ ತೊಗೊಂಡು ಹೊಂಟಾರ ನೋಡು, ಹೊರಗೆ ಬಿಡ ನೀನು ತೊಗೊಂಡೇ ಮಾಡೋ ಕರ್ಬಾರ. ಅಲ್ಲೋ ನೀವು ಅದರಿಂದ ಹೇಳ್ತಾರೆ, ಏ ಹಾಳಾಗ ನಮಗೆ ಕತ್ತೆ ಏನಂತೀವೋ, ಆಯ್ತು ನಾನೇ ಓದಿರ್ತಂತ ಜೋರು ಓದ್ರ ಕತ್ತೆ. ನಾವು ಕಳ್ಳೆಲ್ಲ ಓಡಿ ಹೋಗ್ಬಿಟ್ರು. ಇದಾಯ್ತು
ಎರಡು ಚಲೋ ನಿದ್ದೆ ಹತ್ತಿತ್ತು. ಕತ್ತಿ ಹೊಡ್ಲಿಕ್ಕೆ ಕತ್ತಿ ಹೊಲದಲ್ಲಿ ಕಳ್ಳು ಹೊಡಿಗಾರ ಮತ್ತು ಅವಾಗ ಕತ್ತಿ ಅಂತೀವಿ. ನಾ ಒದ್ರದಕ್ಕೆ ಎಲ್ಲರೂ ಹೊರಗೆ ಓಡಿ ಹೋದ್ರೆ ಕಟ್ಟರು ಯಜಮಾನ ಮನೆ ಹೊಡೀತು, ನನಗೆ ಶಬ್ಬಾಷ್ ಮಾಡೋದು ಬಿಟ್ಟು ಹೊಡೆದಲ್ಲ ಅಂದ್ರೆ ನಿನ್ನ ಕೆಲಸ ಏನು ಸುಮ್ಕೊಡು, ನನ್ನ ಕೆಲಸ ಏನು ಮತ್ತು ನಾ ಕೆಲಸ ನೀವು ಹಿಂಗೆ ಇಟ್ಬಿಡುವೆ. ನಾಯಿ ಕೆಲಸ ಕತ್ತಿ ಮಾಡ್ತದೆ. ಎದ್ದು ಬ್ಯಾ ಕತ್ತಿಯಿಂದ ಏನಾಗ್ಯದ ಉಪಕಾರ ಆಗ್ಯದ ಅವಾಗ, ಆದರೆ ಅವನ ಕೆಲಸ ಅಲ್ಲ. ಹಂಗೆ ಎಲ್ಲರಿಗೆ ದಾಸರು ಏನಂದರು, ಶೋಚಿತ ಕರ್ಮಗಳ ಆಚರಿಸಿ. ನಿಮ್ಮ ಕರ್ಮ ನೀವು ಮಾಡಬೇಕ್ರಿ. ಅವ್ರ ಕರ್ಮ ನಾವು ಮಾಡ್ತೀವಿ, ನಿಮ್ಮ ಕರ್ಮ ನಾವು ಮಾಡ್ತಾನೆ, ಹಂಗೆ ಅವ್ರ ಕೆಲಸ ಅವ್ರು ಅವರೇ ಮಾಡ್ತಾರೆ. ಆದ್ದರಿಂದ ಶೋಚಿತ ಶಬ್ದಕ್ಕೆ ಅರ್ಥ ಭಾಳ. ಸ್ವ ಉಚಿತ ಶೋಚಿತ, ಉಚಿತ ಶೋಚಿತ ಗಣಸಂಧಿ ಆಗ್ತದೆ. ಶೋಚಿತ ಕರ್ಮನೂ ಆಗಬೇಕು, ಉಚಿತ ಕರ್ಮನೂ ಆಗಬೇಕು. ಇದು ಈ ಶೋಚಿತ ಕರ್ಮವನ್ನು ಮಾಡಬೇಕಾದ್ರೆ ಏನು ಬೇಕು ಹೇಳ್ರಿ, ನಮ್ಮ ಅನ್ನ ಸರಿ ಇರ್ತದೆ. ಬಲು ನೀ ಅದು ಜಗನ್ನಾಥದಾಸರು ಒಂದು ಶಬ್ದ ಇಟ್ಟಾರ, ಎಷ್ಟು ಅರ್ಥದ ಅದ್ರೊಳಗೆ 27 ಒಮ್ಮೆ ನಾ ಹೇಳಿ ನಾನೇ ಹೇಳ್ತಂತ ಹೇಳಿನೋ, ನಾವು ಹೇಳ ಸಿಗ್ತಾ ಹೇಳೋಣ ಏನು. ನಾ ಇವೊಂದು ತಿಂಗಳು ಹೇಳಿದ್ದೆ, ಹೈದರಾಬಾದ್ನಾಗ ಒಂದು ತಿಂಗಳು ಹೇಳಿದೆ, 27 ನಕ್ಷತ್ರ ಮಾಲಿಕ ನೋಡಿ. ಶೋಚಿತ ಕರ್ಮ ಅಂತ ಅಲ್ಲಿ ಅಂದಾಗ ನಾವು ನಮ್ಮ ವರ್ಣಾಶ್ರಮ ಉಚಿತ ಕರ್ಮವನ್ನು ಮಾಡಬೇಕಾದ್ರೆ ಏನು ಬೇಕು ಹೇಳಿ, ಆಹಾರ ಚಲೋ ಬೇಕು. ಆಹಾರ ಚಲೋ ತೆಗ್ಬಿಟ್ಟು ದಿನ ನಮ್ಮಲ್ಲಿ ಫಸ್ಟ್ ಕ್ಲಾಸ್ ಇದೆ, ಅಕ್ಕಿ 4-5 ಸಲ ತೊಳೆದು ಗಾಳಿ ತೊಳೆದು ಪಲ್ಯ ಹೆಚ್ಚು ಮಾಡಿರ್ತೀವಿ. ಹಂಗೆ ಚಲೋ ಅಲ್ಲೋ ತಮ್ಮ. ನೀಚರ ಮನೆಯಾಗಿಂದ ಅನ್ನ ಊಟ ಮಾಡ್ತಾರೆ. ನೀಚರಂದರೆ ಅದು ವೇದದ್ವೇಷಗಳು, ಬ್ರಹ್ಮದ್ವೇಷಗಳು, ಇವೆಲ್ಲರೂ ಏನು ದೇವರ ಬ್ರಾಹ್ಮಣರನ್ನು ಮಂಟ ಹಾಕಿ ರೊಕ್ಕ ಕಳಿಸಿರ್ತಾರೆ. ಅವ್ರ ರೊಕ್ಕ ತೊಗೊಂಡು ಬಂದು ಊಟ ಮಾಡಿದ್ರೆ ಮೊದಲನೇ ನಿಮ್ಮ ವರ್ಣಾಶ್ರಮ ಉಚಿತ ಕರ್ಮ ಮಾಡಲಿಕ್ಕೆ ಶಕ್ತಿ ಇದೆ. ತಲೆ ಕೆಟ್ಟು ಹೋಗ್ಬೇಕು ಇರಲಿ. ಇದೆಲ್ಲ ಇಲ್ಲೇ ಕೇಳ್ಕೊತೀನಿ. ರಾಮಾಯಣ ಸಂಬಂಧ ಏನಿದ್ದಾರೆ ಕುತ್ಕೊಂಡು ಏನು ಹೇಳ್ಕೊಬಂಟ್ರಿ ಅಂದರೆ ಇಲ್ಲ, ಸ್ವಲ್ಪ ಖರೇನೇ ಹೇಳ್ಕೊತೀನಿ ನಾನು. ಕುಬೇರ ನಾ ಏನು ಮಾಡಬೇಕಂತ ತಪಸ್ಸು ಮಾಡಪ್ಪ ಕೂಸು ಅಂತಂದ್ರು. 1000 ವರ್ಷ ತಪಸ್ಸು ಮಾಡಿದ ಕುಬೇರ. ಚತುರ್ಮುಖ ಬ್ರಹ್ಮದೇವರು ಬಂದರು, ಅವ್ರು ಕೇಳ್ತಾರಂತ ಏನಂದ್ರೆ, ಅವೇನಿದ್ದ ಜಲಾಶಿ ಮಾರುತಾಹಾರೋ ನಿರಾಹಾರ ತೈವಚ. ಅವನು ಕೆಲವರು ನೀರು ಕುಡಿದು ಮಾಡಿದಂತ, ನೀರು ಬಿಟ್ಟ, ಬರೀ ಗಾಳಿ ಕುಡ್ಕೊಂಡಿದ್ದ. ಇವನು 1000 ತಪಸ್ಸನ್ನು ಮಾಡಿ ಒಂದು ಬ್ರಹ್ಮದೇವರು ಬಂದ್ರಲ್ಲಿ ಬಂದು ಪರಿತುಷ್ಟೋಸ್ಮಿತೆ ವತ್ಸ ಕರ್ಮಣ ಅನೇನ ಸೂರತ ಉತ್ತಮವನ್ನು ಮಾಡುವ ಕೂಸೋ, ನಿನ್ನ ಈ ತಪಸ್ಸು ಸಂತುಷ್ಟ ಆಗ್ಯದ. ಏನು ಬೇಡ್ತೀವಿ ಬೇಡ. ಭಗವನ್ ಲೋಕಪಾಲತ್ವಂ ಇಚ್ಛೇಯಂ ಲೋಕರಕ್ಷಣಂ. ಸ್ವಾಮಿ ನಾನು ಮತ್ತೊಂದೇನೂ ಬೇಡ ಆಗ್ಯದ. ಭಗವದ್ ಭಕ್ತ ರಕ್ಷಣಾ ಮಾಡು, ಲೋಕಪಾಲ ಅಂತ ರಕ್ಷಣಾ, ಜಗತ್ ರಕ್ಷಣಾ ನೀ ಮಾಡಕತ್ತಿದ್ದೀನಿ. ನಿನ್ನ ಕೆಲಸದೊಳಗೆ ನಾನು ಸೇವಾ ಮಾಡು. ನನಗೂ ಆ ಪೋಸ್ಟ್ ಖಾಲಿ ಇತ್ತು, ಉತ್ತರ ದಿಕ್ಕಿದ್ದು. ಉತ್ತರ ದಿಕ್ಕಿಗೆ ನೀನು ಅಧಿಪತಿ ಆಗಿರು. ಈಗೋ ಮಹಾಲಕ್ಷ್ಮಿ ಅನುಗ್ರಹ ನಿನಗೆ ಪೂರ್ಣ ಆಗ್ಯದ. ನೀ ಸಂಪತ್ತು ಉಳ್ಳವನಲ್ಲ, ನೀ ಸಂಪತ್ತಿನ ಖಜಾಂಚಿ. ನೀನು ಇಡೀ ದೇವಲೋಕ, ಇಡೀ ಮನುಷ್ಯ ಲೋಕ, ಎಲ್ಲ ಲೋಕಗಳ ಸಂಪತ್ತಿಯ ಮುಖ್ಯ ನಿರಂತರ ಟ್ರೇಸರ್, ಮುಖ್ಯ ಧನಾಧ್ಯಕ್ಷ ಅಂತ. ಅವ್ರಿಗೆ ಯಾಕೆ ಕೊಟ್ಟರು ಗೊತ್ತದ? ಬ್ರಹ್ಮದೇವರು ಕುಬೇರಿಗೆ ಯಾಕೆ ಕೊಟ್ಟರು? ಯಾರಿಗೆ ತಪಶಕ್ತಿ ಅದ, ದೈವೀ ಶಕ್ತಿಯಲ್ಲಿ ವಿಶ್ವಾಸ ಅದ, ಸ್ವಯಂ ಕರ್ಮಶೀಲರಿದ್ದಾರೆ, ಧರ್ಮಶೀಲರು, ಅವ್ರ ಕಡೆ ಹಣ ಇತ್ತಂದ್ರೆ ಹಣ ಗಟ್ಟಿಯಾಗಿತ್ತು. ಯಾರು ಲಪೋಟ್ರು ಇರ್ತಾರೆ, ಚಂಡಮಾರುತ ಅಂತಂದು ಹೇಳಿದ್ರು, ಚಂಡ ಹಾಕಿ ಮಾರ್ತೀನಿ ನಮಸ್ಕಾರ ಮಾಡಿ, ಹೊರಗೆ ಚಂಡ ಹಾಕಿದ್ರು ನಮಸ್ಕಾರ ಮಾಡ್ಕೊತಿರ್ತಾರೆ, ಚಂಡಮಾರುತ ಅಂತ. ಅವ್ರ ಕೈಯ ಹಣ ಇತ್ತು ಅಂದ್ರೆ ಕಲಾಸ್ 2ನೇ ದಿವಸ ಮುಗಿದ ಹೋಯ್ತು. ಏನು ಹಂಗೆ ಇದ್ದಿದ್ದಿಲ್ಲ ಇವ. ಯಾರು? ಕುಬೇರ. ಬ್ರಹ್ಮದೇವರು ಎಷ್ಟು ಬುದ್ಧಿವಂತರು ಅಂದ್ರೆ, ಇವನ ಕೈಯಾಗ ಹಣ ಕೊಟ್ಟ ಸಕಾಲಕ್ಕೆ ಖರ್ಚು ಆಗ್ತದೆ, ದುಷ್ಟರಿಗೆ ಪೋಲೋ ಆಗುತ್ತೆ ಅಂತ ಕೊಟ್ಟರು. ಆ ಕಾರ್ಯವನ್ನು ಭಾಳ ಚೆನ್ನಾಗಿ ಅವನು ಮಾಡಿದ, ನಿರ್ವಹಿಸಿದ. ಅವ ವೈ ಲೋಕಪಾಲಾನಾಂ ಚತುರ್ಥಂ ಷಷ್ಟುಮುದ್ಯತಃ ಯಮ ಇಂದ್ರ ವರುಣಾನಾಂಚ ಪದಮ್ಯತ್ತವ ತೇಪ್ಸಿತಂ. ಯಮದೇವರು ದಕ್ಷಿಣಕ್ಕೆ, ವರುಣದೇವರು ಪಶ್ಚಿಮಕ್ಕೆ, ಪೂರ್ವಕ್ಕೆ ಇಂದ್ರದೇವರು, ಉತ್ತರಕ್ಕೆ ಯಾರು? ಸಾಕ್ಷಾತ್ ಕುಬೇರ. ಸೋಮನು ಇದ್ದಾನೆ ಹೇಳ್ತಾರೆ. ಈ ಪ್ರಕಾರವಾಗಿ ಹೈಮ ಪ್ರಾಕಾರ ಪರಿತಾಂ
ತಂದೆಗೆ ಹೋಗಿ ಕೇಳ್ದ, ಅಪ್ಪ ನಾ ಎಲ್ಲಿರಬೇಕು ಕೇಳಿದ್ರೆ ಲಂಕಾಪಟ್ಟಣಕ್ಕೆ ಇರುವ. ಲಂಕಾಪಟ್ಟಣವಾಗಿದ್ದ ಎಲ್ಲ ಆಯಿತು. ಆಗ ಇಂತಹ ಕಾಲ ನಡೆದಾಗ ಅಲ್ಲಿ ಲಂಕಾಪಟ್ಟಣ ಖಾಲಿ ಹಾಕಿತ್ತು. ಬಂಗಾರದ ಪ್ರಾಕಾರ ಇತ್ತಂತೆ. ಬಂಗಾರದ ಪ್ರಾಕಾರ ಅಂದರೆ ಕ್ವಾಟಿ ಗಾಡಿ ಕಂಪೌಂಡ್ ವಾರಿ ಬಂಗಾರದಿದ್ದು. ಇನ್ನು ಮನೆ ಗಾಡಿ ಹೆಂಗಿದ್ದಕ್ಕೆ ಲೆಕ್ಕ ಹಾಕಿ ಅಂಥ ಸಂಪತ್ತು. ಸ್ವರ್ಣಮಯಿ ಲಂಕಾ. ಹನುಮಂತೇವ ಲಂಕಾಪಟ್ಟಣಕ್ಕೆ ಬೆಂಕಿ ಹಚ್ಚಿದಾಗ ಬೆಂಕಿ ಸ್ವಲ್ಪ ಹಚ್ಚಿದ್ರು, ಅದಕ್ಕೆ ಅದು ಅದೇ ಮಾಡಿದೆ. ಯಾಕಂದ್ರೆ ಆ ಬಂಗಾರ ಕೆರೆಗೆ ತಟ 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 ಬೀಳಬೇಕು. ಯಾರ ರಾಕ್ಷಸನ ಅಯ್ಯೋ ಒಂದು ಮುದ್ರ ಅದೇ ಬಂಗಾರ ಕೆರೆಗೆ ಬೀಳಿಕಂತ ಗತಿಯನ್ನು ಬಿಸಿನೀರು ಸಿಡಿದ್ರೇ ನಮಗೆ ಒಂದು ಗುಳಿ ಹತ್ತಲ್ಲ. ಬಂಗಾರದ ಕಾಸಿನ ಬಂಗಾರ ಬೀಳಿಕಂತಂದ್ರೆ ಒಣ ಒಳ್ಳೆ ತಂಪ ಬಂಗಾರ ಇದ್ರೆ ನೋಡಿ ಸಂತೋಷ ಆಗ್ತದೆ. ಬಂಗಾರ ಹನಿ ಬೀಳಿಕಂತಂದ್ರೆ ಭಾರಿ ಇದಾಗಿತ್ತು. ಅದಕ್ಕೇನಾಗಬೇಕು, ಅಂಥ ಬಂಗಾರದ ಲಂಕಾಪಟ್ಟಣ ಕುಬೇರಿಗೆ ಯಾಕೆ ಕೇಳಿದ್ರು ಅಂದರೆ ಲೋಭೆ ತಂದು ಹೇಳ್ಯಾರ ಹೋಗಿದ್ವಿ. ಅಲ್ಲಿ ಇದ್ದುಕೊಂಡು ತಪಸ್ಸು ಮಾಡ್ಕೋತ, ಧರ್ಮ ಮಾಡ್ಕೋತ, ದಾನ ಮಾಡ್ಕೋತ, ರಕ್ಷಣೆ ಮಾಡ್ಕೋತ ಆ ಮಹಾನುಭಾವ ಇದ್ದಾನ ಅಲ್ಲಿ ನಗರಿ. ಆವಾಗ ಈ ಲಂಕಾಪಟ್ಟಣ ಖಾಲಿ ಯಾಕಿತ್ತು ಅಂತ ಕೇಳಿದ್ರೆ ಅಲ್ಲಿ ಮೊದಲ ಈ ದೈತ್ಯರು ವಾಸ ಮಾಡ್ತಿದ್ರು. ದೈತ್ಯರು, ಆ ದೈತ್ಯರ ಒಳಗೆ ನೀನು ಹೇಳಿದ್ನಂತ ಮಾರಿ ಸುಮಾರಿ ಇತ್ಯಾದಿಗಳ ಮಹಾ ದೈತ್ಯರು. ಆ ದೈತ್ಯರು ಅವರಿಗೆ ಸಂಪತ್ತಿ ಭಾಳ ಬಂದು ಹೋಗಿ, ಸಂಪತ್ತಿ ಭಾಳ ಬಂದಾಗ ಸಂಸ್ಕಾರ ಇತ್ತು ನೋಡಿ. ಇದು ಇಬ್ಬರು ಕಥೆ ಹೇಳ್ತಾರೆ. ಕುಬೇರದ ಕಥೆನೂ ಕೇಳಿದ್ರಿ ಮತ್ತು ಈ ದೈತ್ಯರ ಕಥೆನೂ ಕೇಳಿದ್ರಿ. ಕುಬೇರ ಲಂಕಾದಾಗ ತಂದು ಇಟ್ಟ, ಇದ್ದವ್ರು ಹೊರಗೆ ಹಾಕಿದ್ರು ವಿಷ್ಣು. ಯಾಕೆ? ಸಂಪತ್ತು ಐಶ್ವರ್ಯ ಇವೆಲ್ಲ ದೈತ್ಯರಿಗೂ ಅದು ಭಾಳ ಬಂದುಕೊಂಡು ಏನಾಗುತ್ತೆ ಗೊತ್ತಿಲ್ಲ, ಉನ್ಮತ್ತನ ಬಂದು. ಇದೇ ದೈತ್ಯರಿಗೆ ಮತ್ತು ಇರತಕ್ಕಂಥ ವ್ಯತ್ಯಾಸ. ಇಷ್ಟು ಉನ್ಮತ್ತನ ಬಂದು ಬಿಡ್ತೀವೋ ಋಷಿ ಮುನಿಗಳನ್ನು ಕಾಣಲಿಕ್ಕೆ ಪೀಡಿಸಕತ್ತು. ತಮ್ಮ ಪಾಡಿಗೆ ತಾವು ಶಾಂತವಾಗಿರ್ತಕ್ಕಂಥ ಜನರಿಗೆ ಹೋಗಿ ತಾಸ್ಕೊಳ್ಳಿಕ್ಕೆ. ಆವಾಗ ದೇವತೆಗಳೆಲ್ಲ ಸೇರಿ ಯುದ್ಧಕ್ಕೆ ಬಂದ್ರೆ ಇವ್ರಿಗೆಲ್ಲ ವರ ಇತ್ತು, ರುದ್ರಾದಿಗಳ ವರ ಇತ್ತು. ನಿಮ್ಮನ್ನು ಯಾರು ಕೊಂದ್ರೆ ಸಾಯಬೇಡ, ನೀವು ಸಾಯಲಿಕ್ಕೆ ಆಗಂಗಿಲ್ಲ. ಅದಕ್ಕೆ ಪರಮಾತ್ಮನಿಗೆ ಹೋಗಿ ಬೇಡ್ಕೊಂಡಾಗ ವಿಷ್ಣು ಪರಮಾತ್ಮ ಬಂದು ಪ್ರಚಂಡ ಯುದ್ಧವನ್ನು ಆಡಿ ಆ ಮಾಲಿ ಸುಮಾರಿ ಇತ್ಯಾದಿಗಳನ್ನು ಭಾರೀ ಇದು ಮಾಡಿ ವಿಷ್ಣು ಪರಮಾತ್ಮ ಸೋಲಿಸ್ತಾನೆ. ಆವಾಗ ಸೋಲಿಸಿದ ಮೇಲೆ ಅದೆಲ್ಲ ಲಂಕಾಪಟ್ಟಣವನ್ನು ಬಿಟ್ಟು ಓಡಿ ಹೋಗ್ಬಿಟ್ಟು ಇನ್ನು ದಿವಸ ಇದ್ದರೆ ವಿಷ್ಣು ಬಂದು ಕೊಂದು ಹಾಕಿಬಿಡ್ತಾನೆ ಅಂತೇಳಿ ಕೆಳಗೆ ಹೋಗಿಬಿಟ್ರು. ಲಂಕಾಪಟ್ಟಣ ಖಾಲಿಯಾಗಿ ಹೋಯಿತು. ಆ ಖಾಲಿಯಾದ ಲಂಕಾಪಟ್ಟಣ ಶುದ್ಧಿಯನ್ನು ಮಾಡಿ ಕುಬೇರ ಬಂದು ಅಲ್ಲಿ ವಾಸ ಮಾಡಿದ. ಕೇಳಿದ್ರು. ಕೇಳಿದಾಗ ಮುಂದೆ ಇಡೀ ಲಂಕಾಪಟ್ಟಣ ರಾವಣ ಕೈಯಾಗಿ ಹಂಗೆ ಹೋಯ್ತು. ಅವಾಗ ಏಷಾಮಯಾತಮದಲಾಧಿಪರಾಕ್ಷಸಾನ ಉತ್ಪತ್ತಿರಂತೆ ಕಥಿತ ಸಕಲ ಯಥಾವತ್. ಆವಾಗ ರಾವಣಾದಿಗಳ ಜನ್ಮ ಹಂಗಾಯ್ತು. ಇಷ್ಟೆಲ್ಲ ದೈತ್ಯರ ಒಂದು ಸೋಲಾದಾಗ ರಾವಣ ಹೆಂಗೆ ಮ್ಯಾಲೆ ಬಂದ ಕೇಳಿದ್ರೆ ಸುಮಾರಿ ಅಂತಂದ್ರೆ ರಾಕ್ಷಸಿದ್ದ ದೈತ್ಯ. ಅವ ಕೆಳಗಿದ್ದ, ಅದೋ ಲೋಕದಾಗ ಪಾತಾಳದಾಗ ಎಲ್ಲೋ ಇದ್ದ. ನಾವು ತಲೆಯೊಳಗೆ ಯಾವಾಗ ಕರಿತೀವಿ. ಲಂಕಾಪಟ್ಟಣ ಭಾಳ ಚಂದ ಇತ್ತು. ನಾವು ಎಲ್ಲ ವಿಶ್ವಕರ್ಮಗೆ ಹೇಳಿ ತಯಾರು ಮಾಡಿ ಚಂದ ಕಟ್ಕೊಂಡಿದ್ದೀವಿ. ನಮ್ಮನ್ನು ವಿಷ್ಣು ಬಂದು ಅಲ್ಲಿಂದ ಹೊರಗೆ ಹಾಕಿದ. ಅವ್ರಿಗೆ ಮತ್ತೆ ಪುನಃ ಲಂಕಾಪಟ್ಟಣ ಹೆಂಗೆ ಪಡಿಬೇಕು ನೋಡಿರಿ. ಅವ್ರಿಗೆ ಇಷ್ಟೂ ಬುದ್ಧಿಲ್ಲ. ನಮ್ಮನ್ನು ಯಾಕೆ ಹೊರಗೆ ಹಾಕಿದಂತೂ ಬುದ್ಧಿ. ಕೆಲವು ಮಂದಿ ಏನು ಮಾಡ್ತಾರೆ, ನಮ್ಮ ಹುಡುಗನ ಯಾಕೆ ಹೊಡೆದ್ರು, ನಾವು ಮಾಸ್ತರಿಗೆ ಮಾಡಿದ್ರು. ನಿಮ್ಮ ಹುಡುಗನ ಏನು ಮಾಡಿದ್ರೆ ಕೇಳಂಗಿಲ್ಲ ಅವರು. ನಮ್ಮ ಹುಡುಗನ ನೀವು ಯಾಕೆ, ನಿಮ್ಮ ಮೇಲೆ ನಾವು ಆ್ಯಕ್ಷನ್ ಯಾಕೆ ತಗೋ. ಅದು ನಿಮ್ಮ ಹುಡುಗ ತಪ್ಪು ಆ ತಪ್ಪು ಹುಡುಗರನ್ನು ತಪ್ಪು ಮಾಡುವೆ, ಅದಕ್ಕೆ ನಿಮ್ಮನ್ನ ಕಳಿಸಿರ್ತೀವಿ ನಾವು. ಮತ್ತು ನೀವು ಹೊಡೆದ್ರೆ ಹಂಗೆ ದೈತ್ಯ ಶಕ್ತಿ ಹೆಂಗಿರ್ತದೆ. ತಮ್ಮ ತಪ್ಪೇನು ನೋಡಂಗಿಲ್ಲ ಅವ್ರು. ವಿಷ್ಣು ಬಂದ ನಮ್ಮನ್ನು ಯಾಕೆ ಹೊರಗೆ ಹಾಕಿದ, ಅಲ್ಲೇ ಉತ್ತರ ಇತ್ತು. ನಾವು ಆರಾಮಾಗಿ ಲಂಕಾಪಟ್ಟಣಕ್ಕೆ ಬಂದವ್ರಿಗೆ ಅತಿಥಿ ಮಾಡ್ಕೊತ ಇದ್ದಿದ್ದೀವಿ ಅಂದರೆ ಏನು ಆಗ್ತಿದ್ದಿಲ್ಲ.
ಋಷಿ ಮುನಿಗಳಿಗೆ ದೇವತೆಗಳಿಗೆ ತೊಂದರೆ ಕೊಡ್ಕೋತಾರೆ. ತಮ್ಮ ಪಾಡಿಗೆ ತಾವು ಆರಾಮಾಗಿರ್ತಕ್ಕಂಥ ಮಂದಿ ಮನೆಗೆ ಹೋಗಿ ಹೆಂಗೆ ಭಯೋತ್ಪಾದಕರು ಬಾಂಬ್ ಹಾಕ್ತಾರೆ. ಸುಮ್ಮನೆ ಪಾಪ ಯಾವ ಒಂದು 10-15 ದಂಪತಿಗಳು ಲಗ್ನಾಗಿ ಹೊಸದಾಗಿ ಯಾವುದದು ಯಾವುದದು ಪಾಲ್ಗಾಮ್ ಕಾಶ್ಮೀರಾಗ ಹೋಗಿ ಪಾಪ ಉಳಿಯೋಣ ಹೇಳಕ್ಕೆ ಬಾಂಬ್ ಹಾಕಿ ಹೋಗಿ ಏನು ಇವ್ರ ಸಂಬಂಧ ಏನು ಇವರಿಗೆ ಅಮಾಯಕರನ್ನು ಕೊಲ್ಲೋದು, ಅಪರಾಧಿಗಳನ್ನು ಮಾಡದಿಂದ ಕೊಲ್ಲೋದು ಇದು ದೈತ್ಯನ ಶಕ್ತಿ. ಅದನ್ನು ನಾವು ಮಾಡಿವು, ನಾವು ಹೊರಗೆ ಹಾಕ್ಯಾರ ಇಲ್ಲ, ಏನಂದು ನಮ್ಮೂರೇ ಅದು, ನಾವೇ ಕಳಿಸಿದ್ದು, ಹೆಂಗೆ ಪಡಿಬೇಕಾದನ್ನು ಚಿಂತಾಕ್ರಾಂತರಾಗಿದ್ದರು. ಆವಾಗ ಏನಾಯ್ತಂದ್ರೆ ಕೈಕಸಿ ಅಂತ ಒಂದು ಮಗಳಿತ್ತು. ಅತ್ಯಾಖ್ಯಾನಾಚ್ಯ ಭೀತೈಸ್ತಂ ನವರೇ ಪ್ರತಿಗೃಹ್ಯಸೆ. ಅವಾಗ ಕುಬೇರ ಆಕಾಶ ಮಾರ್ಗದಲ್ಲಿ ವಿಮಾನದಾಗ ಕೂತು ಹೋಗ್ತಿದ್ರು. ಪುಷ್ಪಕ ವಿಮಾನ ಅಂತಿತ್ತು, ಗಂಭೀರ ಕೊಟ್ಟಿದ್ರು ನಾವು. ಇದತ್ತು ಹೇಳ್ತಾ ತಂದು ಊರು ಕೊಟ್ಟಿದ್ರು ರಂಗಾಪಟ್ಟಣ. ನಮ್ಮದೇವರು ಪುಷ್ಪಕ ವಿಮಾನ ಕೊಟ್ಟಿದ್ರು, ಅವ್ರು ಬೇಡೇ ಇದ್ದಿಲ್ಲ ನೋಡ್ರಿ. ಬೇಡದೇ ಇದ್ದರೂ ಜ್ಞಾನಗಳು ಯಾಕೆ ಕೊಡ್ತಾರೆ? ಸದುಪಯೋಗ ಆಗ್ತದೆ. ಯಾಕೆಂದ್ರೆ ಆ ಪುಷ್ಪಕ ವಿಮಾನ ಮುಂದೆ ರಾಮಬೇರೆ ಕೊಡ್ತಾನೆ ಯಾರು ಕುಬೇರ ತಾವೇನು ನಿಂತು. ಈಗ ನಮಗಿರ್ತಕ್ಕಂಥ ಸಂಪತ್ತನ್ನು ಆದಷ್ಟು ದೊಡ್ಡವರಿಗೆ ಉಪಯೋಗ ಮಾಡಲಿಕ್ಕೆ ಕೊಡಬೇಕು, ಸಾರ್ಥಕ ಆಗ್ತದೆ. ನಾನೇ ಅದನ್ನು ಭೋಗ ಹೆಚ್ಚು ಮಾಡಲಿಕ್ಕೆ ಅಂತಂದ್ರೆ ನಾವು ರಾವಣನ ಇಷ್ಟ ಬರ್ತೀವಿ. ಈಗೇನಾಗಿ ಹೋಯ್ತು, ಆ ಕುಬೇರ ಹೊಂಟಿದ್ದ, ಆ ಸುಮಾರಿ ಅವ್ರು ನೋಡಿದವು. ನೋಡಿ ಇಷ್ಟು ಕೆಟ್ಟ ಅನಿಸ್ತೇವೆ, ನಾವು ಕೆಟ್ಟಿದ್ದು ಲಂಕಾದಾಗ ನೀವು ಇರ್ಲಿಕ್ಕತ್ತ, ಅದಕ್ಕೆ ಇವನ್ನೇ ಹೆಂಗೆ ನಾಶ ಮಾಡಬೇಕು. ದೈತ್ಯರು ಯಾವಾಗ ನಾವು ಹೆಂಗೆ ಮುಂದುವರಕಂತ ವಿಚಾರ ಮಾಡೋಂಗಿಲ್ಲ, ಅವನೇ ಹೆಂಗೆ ಹಾಳು ಮಾಡಬೇಕು. ಈ ನೀವು ಹೊಲದ ಮಗ್ಳಿಗೆ ಕಬ್ಬ ಭಾಳ ಬೆಳೆದಿರ್ತದೆ, ನಿಮ್ಮ ಹೊಲದಾಗ ಸಾಧಾರಣ ಇದೆ. ಇವನು ಕಬ್ಬು ಭಾಳ ಬೆಳೆದದ, ನಂದೇನು ಬೆಳೆದಿಲ್ಲ, ಅದಕ್ಕೆ ಹೆಂಗೆ ಮಾಡಬೇಕು? ಸುಟ್ಟು ಬಿಡಬೇಕು. ಅಲ್ಲೋ ನೀ ಕಬ್ಬು ಬೆಳೆಸ ನಿಂಗೇನು ಬೇಡ ಅಂತಾನೆ, ಅವನಿಗಿಂತ ಹೆಚ್ಚು ಕಬ್ಬು ಬೆಳೆಸಿದ್ರೆ ಸರಿ ಆಗ್ತದಿಲ್ಲ. ದೈತ್ಯರ ಬುದ್ಧಿ ಹಂಗಿರಂಗಿಲ್ಲ, ಯಾವಾಗಲೂ ಡಿಸ್ಟ್ರಕ್ಟಿವ್ ನೇಚರ್. ನಾ ಹಾಳಾದ್ರೂ ಅಡ್ಡಿ ಇಲ್ಲ, ಇನ್ನೊಬ್ಬರು ನಾಶ. ಇದು ಆ ಬುದ್ಧಿಯವರು. ಅದು ಕುಬೇರ ತನ್ನ ಪಾಡಿತ ಆಕಾಶದಾಗ ಅಂಟಾಗಿ ಇವನನ್ನು ನಾವು ಹೆಂಗೆ ಹಾಳು. ಹಂಗೊಬ್ಬಗೆ ಮಗಳಿದ್ರು ಕೈಕಸಿ, ನೋಡಿ ಭಾಳ ಸುಂದರ ಇದ್ದಕ್ಕೆ ವಿಚಾರ ಮಾಡಿದ. ಸ್ವಾಮಿ ಸರ್ವ ಗುಣೋಪೇತ ಶ್ರೀ ಸಾಕ್ಷಾದಿ, ಹೇ ಮಗಳೇ ಸಾಕ್ಷಾತ್ ಲಕ್ಷ್ಮೀ ಇದ್ದಂಗಿದ್ದೀವಿ, ರೂಪ ಲಾವಣ್ಯ ಭಾಳ ಚಂದದ. ಕನ್ಯಾಪಿತೃತ್ವ ದುಃಖಂ ವಿ ಸರ್ವೇಷಾಂ ಮನಕಾಂಕ್ಷಿಣ. ಆಗ ಕನ್ಯಾಪಿತೃತ್ವ ಅಂತದಲ್ಲ, ಕನ್ಯೆಗಳಿಗೆ ಅಪ್ಪ ಆಗೋದು. ಕಪಿ ಅಂತಾರೆ. ಕಪಿ ಅಂದರೆ ಕನ್ಯಾ ಪಿತೃತ್ವ. ಅವಾಗ ಇವನಿಗೆ ಲಾಭನೂ ಅಲ್ಲ, ಹಾನಿನೂ ಭಾಳ. ಯಾಕಂತ ಕೇಳಿದ್ರೆ ಆ ಕನ್ಯಾ ಲಗ್ನ ಆಗೋ ತನಕ ಸುರಕ್ಷಿತವಾಗಿರಬೇಕು, ಮಾತು ಕೇಳ್ಕೊಂಡಿರಬೇಕು, ಮುಂದೆ ಒಳ್ಳೆ ಮನೆಯೊಳಗೆ ಹೋಗಿ ಹಾಗೆ ಒಳ್ಳೆ ಗಂಡನ ಪಡಿತಾಣ ತನಕ ಕಾಜಿ ಇರ್ತದೆ ಕನ್ಯಾಪಿತೃಗಳು. ಈಗಿನ ಕಾಲನಾಗ ಕನ್ಯಾಪಿತೃ ಚಾನ್ಸ್ ಅದೇ. ಹಿಂದಕ್ಕೆಲ್ಲ ಈ ಕನ್ಯಾ ಡಿಮಾಂಡ್ ಭಾಳ ಬಂದುಬಿಟ್ಟು ಹಿಂದಕ್ಕೆ ವರದಕ್ಷಿಣೆ ಕೊಡ್ತಿದ್ರು. ಈ ಕನ್ಯಾ ಜನ್ಮನ ಶುರುವಾಗಿದೆ, ನಾವು ಕನ್ಯಾ ಕೊಡ್ತೀವಿ, ನಿಮಗೆ ಎಷ್ಟು ದಕ್ಷಿಣೆ ಎಷ್ಟು ಕೊಡ್ತೀವಿ ಶುರುವಾಗಿದೆ. ಯಾಕಂದ್ರೆ ಕನ್ಯಾಗಳೇ ಸಿಗಬಾರ್ದು. ಎಲ್ಲಿ ಹೋದಲ್ಲಿ ಇಂಜಿನಿಯರ್ ಇರಲಿ, ಡಾಕ್ಟರ್ ಇರಲಿ, ಏನಿದ್ರೂ ಕೂಡ ನಾವು ಯಾಕಂದ್ರೆ ನೀವು ಪಾಸ್ ಇಲ್ಲ. ಹಿಂದಕ್ಕೆ ಇವರು ಫೇಲ್ ಮಾಡ್ತಿದ್ರು, ಕನ್ಯಾ ಪಾಸ್ ಇಲ್ಲ. ಈಗ ಹಂಗೆ ನೋಡಿದ್ದೆ, ಹೊರ ಫೇಲ್ ಮಾಡಿ. ಇದು ದೈತ್ಯ ಲಕ್ಷಣ ಅಂತ ಹೇಳ್ತಾರೆ, ಹಂಗೆ ಮಾಡಬಾರ್ದು. ಕನ್ಯಾ ಪಿತೃತ್ವಂ ದುಃಖಂ ಹಿ ಮಾತುಃಕುಲಂ ಪಿತೃಕುಲಂ. ಮಗಳೇ ತಾಯಿಯ ವಂಶ, ತಂದೆಯ ವಂಶ ಎರಡನ್ನೂ ಪವಿತ್ರ ಮಾಡೋಳು ಕನ್ಯಾ. ಗಂಡ ಹುಟ್ಟಿದ್ರೆ ಏನಾಗ್ತದೆ ಹೇಳ್ರಿ, ಆ ಹುಟ್ಟಿದ ಕುಲ ಅಷ್ಟೇ ಅವ ಉದ್ಧಾರ ಮಾಡ್ತಾನೆ. ಹೆಣ್ಮಕ್ಳು ಹಂಗಲ್ಲ, ಹುಟ್ಟಿದ ಕುಲವನ್ನೂ ಉದ್ಧಾರ ಮಾಡ್ತಾರೆ, ಹೋದ ಮನೆಯೂ ಉದ್ಧಾರ ಮಾಡ್ತಾರೆ. ಇದು ಎರಡು ಮನೆಗೆ ದೀಪ, ಇದು ಒಂದೇ ಮನೆಗೆ ದೀಪ. ಇದು ಗಂಡು ಏನ್ರಿ ಸುಪುತ್ರ ಕುಲ ದೀಪಕ, ಸುಪುತ್ರಿ ಎರಡೂ ಕುಲಕ್ಕೆ ದೀಪ. ಹಾಗೆ ಸುಪುತ್ರಿ ಆಗಬೇಕು, ಕುಪುತ್ರಿ ಆಗಬಾರ್ದು. ಭಜವಿಸ್ತವ ಸಂಪುತ್ರಿ ಪೌಲಸ್ತ್ಯ. ಅದಕ್ಕೆ ನನ್ನ ದೃಷ್ಟಿಯೊಳಗೆ ಅತ್ಯುತ್ತಮ ಒಂದು ವರ ಅದ,
ವಿಶ್ರವಸ್ ಋಷಿಗಳಿದ್ದ. ಯಾರ ಹೊಂಟಿದ್ಲ ಅವನು ವಿಮಾನಯಾನ ಕುಬೇರ ಅವರಪ್ಪ. ನೀ ಅವನು ಲಗ್ನ ಮುಂದಕ್ಕೆ ಅನೇಕ ಎರಡನೇ ಲಗ್ನ ಆಗೇ ಆಗ್ತದೆ. ಈ ಲಗ್ನ ಕಿಂ ಕಾರ್ಯಂ ಕಶ್ಯವ ಹೇತೋ ತತ್ವತೋ ಬ್ರೂಹಿ ಶೋಭನೆ. ಹಾಗಾದರೆ ಆ ವಿಶ್ವ ಋಷಿ ತಪಸ್ಸನ್ನು ಮಾಡ್ತಿರ್ತಾರ, ನೀ ಅಲ್ಲಿ ಹೋಗಿ ಅವರಿಗೆ ಸಹಾಯ ಮಾಡಿ ಸೇವೆಯನ್ನು ಮಾಡು. ನಿನ್ನ ಶ್ರೇಷ್ಠವಾದಂತಹ ಸದ್ಗುಣಗಳಿಂದ ಅವರ ಮನಸ್ಸನ್ನು ಗೆಲ್ಲು, ಲಗ್ನ ಆಗಬೇಕು. ಆವಾಗ ಕೈಕಸಿ ನಾಮನ ಆಕಿ ತಿರುಗಾಡಿಕತ್ತು, ನೀ ಯಾರಮ್ಮ ಇಲ್ಲಿ ಯಾಕೆ ಬಂದು ತಪಸ್ ಮಾಡೋ ಜಾಗದಾಗ ಅಂತ ಕೇಳಿದ್ರೆ, ಸುತಾಭಿಲಾಷೋ ಮತ್ತಸ್ತೆ ಮತ್ತ ಮಾತಂಗಗಾರ, ನನಗೆ ಅತ್ಯುತ್ತಮನಾದಂಥ ಮಗ ಬೇಕಾಗಿದೆ ನಿಮ್ಮಂತಹ ಋಷಿಗಳಿಗೆ. ಯಾಕೆ ನಿಮ್ಮಂತಹ ಋಷಿಗಳ ಲಗ್ನ ಆದ್ರೆ ಮಕ್ಕಳು ನಿಮ್ಮಂಗೆ ಹುಡ್ತಾರೆ. ಹಿಂಗೆ ದಯವಿಟ್ಟು ಶ್ರೇಷ್ಠ ಮಗ ಬೇಕಾದ್ರೆ ಶ್ರೇಷ್ಠ ಗಂಡ ಇರಬೇಕು. ನಿಮ್ಮ ಕಥೆ ಕೇಳಿಲ್ಲ, ನಮ್ಮ ಸ್ವಾಮಿ ವಿವೇಕಾನಂದರು ಇದಕ್ಕೆ ಹೋಗಿದ್ರು ಚಿಕಾಗೋ ಅಮೇರಿಕಾ ಹೋದಾಗ ನೋಡಿ ಭಾಳ ಚಂದಿದ್ರು. ಅಷ್ಟೇ ಉತ್ತಮ ಭಾಷಣ ಮಾಡ್ತಿದ್ರು. ಅವರ ಭಾಷಣದ ಸಾವಿರಾರು ಮಂದಿ ಎಲ್ಲರೂ ಅವರಿಗೆ ಗಿರಿಯ ಶಿಷ್ಯಂದ್ರಾದ್ರು. ಎಷ್ಟೋ ಫಾರಿನ್ ಹೆಣ್ಮಕ್ಳು ಗಂಡು ಶಿಷ್ಯಂದ್ರಾಗಿ ಗಿರಿಯ ಜೋಡಿ ಇರ್ತಿದ್ದೆ. ಅವಾಗ ಒಮ್ಮೆ ಒಂದು ಹೆಣ್ಮಗಳು ಬಂದು ಕೇಳಿದ್ರು, ಒಳ್ಳೆ ಸ್ವಾಮಿ ನೀವು ಭಾಳ ಶ್ರೇಷ್ಠ ಇದ್ದೀರಿ, ಯೋಗ್ಯ ಇದ್ದೀರಿ, ನನಗೊಂದು ವರ ಕೊಡಬೇಕು. ಏನು? ನಾನು ಲಗ್ನ ಆಗಬೇಕು. ಅವರಂದರು, ನಾನು ಸನ್ಯಾಸಿ ಇದ್ದೀನಿ, ನಾನು ಸನ್ಯಾಸಿ ಲಗ್ನ ಹೆಂಗೆ ಆಗ್ತೀನಿ? ಲಗ್ನ ಯಾಕೆ? ನನಗೆ ನಂಗೆ ಸುಖದ ಆಶಾ ಭಾಳಿಲ್ಲ, ನನಗೆ ನಿಮ್ಮಂಥ ಶ್ರೇಷ್ಠ ಮಗ ಬೇಕಾಗ್ಯ. ನಿಮ್ಮಂಥ ಶ್ರೇಷ್ಠ ಮಗ ಬೇಕಾದ್ರೆ ನಿಮ್ಮ ಲಗ್ನ ಆಗಬೇಕು. ಅವ ನನ್ನಲ್ಲಿ ನಿಮ್ಮಂಥ ಮಗ ಹುಡ್ತಾನೆ, ಅದಕ್ಕೆ ಪ್ರಾರ್ಥನಾ ಅದ ದಯವಿಟ್ಟು. ಅವರಂದ್ರು, ಇದು ವಿಚಿತ್ರ ಆಯ್ತದ್ದು, ನಾಗ ಸನ್ಯಾಸಿ ಇತ್ತು, ಏನು ನಾನು ಲಗ್ನ ಆಗಿ ನಿನಗೆ ನನ್ನಂಥ ಮಗ ನಿನಗೆ ಬೇಕಾಗ್ಯ, ನೀನು ಏನು ಮಾಡಬೇಕು? ಲಗ್ನ ಆಗದೆ ನನ್ನಂಥ ಮಗ ಹುಟ್ಟಾಗಿಲ್ಲ, ಮತ್ತು ನನ್ನಂಥ ಮಗ ನಾನೇ ಆಗಬೇಕ ಗಂಡನಿಂದ. ಅದೊಂದು ಉಪಾಯ ಮಾಡಿ 10 ನಿಮಿಷ. ಹೊಳಿತು, ನೀನು ನನ್ನ ಲಗ್ನ ಆಗಿ ನನ್ನಂಥ ಮಗನ ಹಡಿಯೋದಕ್ಕಿಂತ ನನ್ನನ್ನೇ ಮಗ ಅಂತ ತಿಳ್ಕೊಂಡ್ಬಿಡಲ್ಲ. ಯಾಕೆ? ನಮ್ಮ ಹೇಳ ಮಾತ್ರವತ್ ಪರದ ಆರೇಶು ಪರದ್ರವ್ಯೇಶು ದೋಷ್ಟವ ಪರಸ್ತ್ರೀಯದನ್ನು ತಾಯಿ ಕಣ್ಣಂಗೆ ಕಾಣ, ಸಣ್ಣವರಿದ್ರೆ ತಂಗಿ ಯಾಕೆ? ಅದಕ್ಕೆ ನೀನು ಮಾಡುವ, ನಾನು ಹತ್ರ ನಿನ್ನನ್ನು ತಾಯಿ ಅಂತ ಕಾಣ್ತಾ ಇದ್ದೇನೆ, ನೀ ವಯಸ್ಸಿನಾಗ ದೊಡ್ಡಾಕಿದ್ದೀನಿ. ಯಾಕಂದ್ರೆ ನನ್ನ ಹಿಂದಿನ ಮಗ ಅಂತ ತಿಳ್ಕೊಂಡ್ಬಿಟ್ಟು ನಾನು ನಿನ್ನ ಮಗನಂತೆ ಇರ್ತೇನೆ. ನನ್ನ ಸನ್ಯಾಸ ಕಟ್ಟಿರ್ಬೇಕು. ಹಾಗೆ ಈಕಿ ಕೇಕ ಸೇವೆ ಮಾಡಿದ್ರು, ಸುತ್ತಾಡಿ ಕಟ್ಟರು. ನನಗೆ ಅತ್ಯುತ್ತಮ ಸಂತಾನ ಬೇಕಾಗಿದೆ ನಿಮ್ಮಿಂದ, ನಾನು ಲಗ್ನ ಆಗಬೇಕು. ಪ್ರಾರ್ಥನಾ ಮಾಡ್ತೀನಿ, ನೀವೇನು ಹೇಳ್ತೀರಿ ಕೇಳ್ತೀನಿ, ನಿಮ್ಮ ದಾಸಾನ ದಾಸಿ ಆಗ್ತೀನಿ, ನಿಮ್ಮ ಪತ್ನಿ ಆಗ್ತೀನಿ, ಒಳ್ಳೆಯದೇ. ಅವಾಗ ಶೃಣು ತಸ್ಮಾತ್ ಸುತಾನ್ ಭದ್ರೇ ಯಾದಶಾಂತ ಜನಿಷ್ಯತಿ ದಾರುಣಾನ್ ದಾರುಣ ಕಾರ್ಯಾನಾನ್ ದಾರುಣಾಭಿಜಪ್ಯಾನ್. ಅವಾಗ ತಪಸ್ಸನ್ನು ಮಾಡತಕ್ಕಂಥ ನನ್ನ ಎದುರಿಗೆ ನೀ ಬಂದು ಕನ್ಯಾನೇ ಬಂದು ಕೇಳಿಕತ್ತಿ ಅಂದ್ರೆ ಇದು ಮೊದಲನೇದು ಯೋಗ್ಯ ಅಲ್ಲ. ನೀವು ಹಿರಿಯರು ಬಂದು ಕೇಳಿ, ನಮ್ಮ ಮಗಳಿದ್ದಾಳ ಅದಕ್ಕೆ ನನ್ನ ತಪಸ್ಸ ಕಾಲದಾಗ ನೀ ಬಂದು ಕೇಳಿಕತ್ತಿ, ಇಲ್ಲ ನಂಗಿಲ್ಲ. ಅದು ಒಂದು ಮಾತ್ರ ದಿವ್ಯ ದೃಷ್ಟಿಯಿಂದ ಕರೆದು ನೀ ನನ್ನನ್ನು ಲಗ್ನ ಆದಿ ಅಂದ್ರೆ ನಿನ್ನ ಒಳಗೆ ಭಯಂಕರವಾಗಿರತಕ್ಕಂತಹ ದುಷ್ಟರು, ಕೆಟ್ಟ ಸ್ವಭಾವದವರು ಮತ್ತು ಕೆಟ್ಟದ್ದನ್ನೇ ಇಚ್ಛಾ ಮಾಡತಕ್ಕಂಥವರು ಅಂಥ ಮಕ್ಕಳು ಹುಡ್ತಾರ ನೋಡ್ಕೊಂಡು ಮೊದಲು ಹೇಳ್ಬಿಟ್ರು ಅವರು. ಭಾಳ ವಿನೀತರಾಗಿ ಕೇಳ್ಕತ್ತು, ಇಲ್ಲ ಲಗ್ನ ಒಳ್ಳೆಯ ಮಕ್ಕಳೇ ನಾ ಹೇಳಿಬಿಟ್ಟಿನ ಮುಗಿದು ಹೋಯ್ತು. ಒಳ್ಳೆಯ ಮಕ್ಕಳಾಗಬೇಕು ಅಂತ ಇಚ್ಛಾ ಮಾಡಿದ್ರೆ ಒಬ್ಬ ಮಗ ಚಲೋ ಹುಟ್ಟು. 3 ಮಕ್ಕಳು ಅತ್ಯಂತ ಕೆಟ್ಟ ಮಕ್ಕಳು ಹುಡ್ತಾರೆ, ಒಬ್ಬ ಸಾತ್ವಿಕ ಮಗ. ಆಯ್ತು, ಆಕೆ ಒಬ್ಬನೇ ಮಗ ಚಲೋ ಹುಡ್ತಾರೆ. ಲಗ್ನ ಆದ್ರು ಆಯಿತು. ಕನ್ಯೆಯ ತೇ ಮುಕ್ತಸ್ತು ವಿಶ್ವವ ಮುನಿಪುಂಗವ ನೆಚ್ಛಾಮಿ ಸುಧಾಚಾರಾನ್ ಪ್ರಸಾದಂ ಕರ್ತುಮನೆ ಪಶ್ಚಿಮೋ ಯಸ್ತವ ಸುತೋ ಭವಿಷ್ಯತಿ ಶುಭಾನನೆ. ಕೊನೇ ಮಗ ಇದ್ದಾನಲ್ಲ ಅವ್ನು ಭಾಳ ಸಾತ್ವಿಕ ಮಗ ಹೇಳಿ ಅವ್ರು ಮಾಡಿದ್ರು. ಲಗ್ನ ಆದರು, ತಂದೆ ಬಂದು ಲಗ್ನ ಮಾಡಿದ, ಎಲ್ಲ ಆಯಿತು. ಅಲ್ಲೇನಾಯಿತು, ಮೊದಲನೇ ಮಗ ಹುಟ್ಟಿದ್ರು ನೋಡ್ರಿ, ಯಾರವ
ದಶಗ್ರೀವಂ ಮಹಾದೌಷ್ಟ್ರಂ ನೀಲಾಂಜನ ಚಯೋಪಮಂ ತಾಮ್ರೋಷ್ಟಂ ಯೋಷತಿ ಭುಜಂ ಮಹಾಸ್ಯಂ ದೀಪ್ತಮುದ್ಭಜಂ. ರಾಮನ ವರ್ಣ ಇನ್ನೊಂದು ವರ್ಣದ ಕೇಳಬೇಡ. 10 ತಲೆ ಮಹಾದೌಷ್ಟ್ರಂ. ಅವನು ಹುಟ್ಟಿದಾಗ ಹಲ್ಲೆಲ್ಲ ಹೊರಗೆ ಇದ್ದು, ತುಟಿ ಹೊರಗೆ ಹಲ್ಲುಗಳಿದ್ದು. ನೀಲಾಂಜನ ಕಪ್ಪು ಕಾಡ್ಗಿ ಪರ್ವತ ಇದ್ದಂಗಿದ್ದ. ಕಪ್ಪು ಕಾಡ್ಗಿ ಪರ್ವತ, ತುಂಬ ಸಣ್ಣ ಕಾಡ್ಗಿ ಡಬ್ಬಿ ಅಲ್ಲ, ಪರ್ವತ ಅಷ್ಟು ಭಯಂಕರ ಕಪ್ಪು ಶಿಖಾಮಣಿ. ಏನ್ರಿ ತಾಮ್ರೋಷ್ಟಂ. ಆದ್ರೆ ತುಟಿ ಭಯಂಕರ ತಾಮ್ರ ತಗಡಿದ ಹಂಗಿತ್ತು. ತುಟಿ ಕೆಂಪ, ಮೈಬಣ್ಣ ಕಪ್ಪ, 20 ಬಾಹುಗಳು. ಏನ್ರಿ ಬಾಯಿ ತೆಗದ ಅಂದ್ರೆ 3-4 ಕಿಲೋಮೀಟರ್ ಟ್ರಕ್ ಹಾಯ್ತಿದ್ವು ಒಳಗೆ. ಟ್ರಕ್ಕು ಗಾಡಿ ಎಲ್ಲ ಹಾಕಿ. ದೀಪ್ತ ಮೂರ್ಧಜಂ. ಅವನು ಕೂದಲುಗಳ ಹಂದಿ ಕೂಡಿ ಹಂಗೆ ನಿಂತಿರ್ತಾವ. ಹಚ್ಚಿದ ರಕ್ತೇ ಬರಬೇಕು. ತಸ್ಮಿನ್ ಜಾತೆ ತತಸ್ತಸ್ಮಿನ್. ಅವ್ನು ಹುಟ್ಟಿದ ಕೂಡಲೇ ನಾಯಿ ನರಿಗಳು ಮೊದಲಿಗತ್ತುವಂತೆ, ಜೋಲೆ ಕತ್ತಿಗಳು ಮೊದಲಿಗತ್ತುವಂತೆ. ಇದು ಅವನು ಮಂಡಲಹಾನಿ ಪ್ರಚಕ್ಷಮೋ ವಪರುಷ ರುಧಿರಂ. ರಾಮ ಹುಟ್ಟಿದಾಗ ಎಲ್ಲ ಕಡೆಗೆ ಮಳೆ ಆಯ್ತಂತೆ. ಯಾವ ಮಳೆ? ರಕ್ತದ ಮಳೆ ಆಯ್ತಂತೆ. ಆಣೆಕಲ್ ಮಳೆ ಆದ ಮತ್ತು ದೇವೋ ಮೇಘಾಶ್ಚಕ್ಷರ ನಿಸ್ವನ ಪ್ರಭವನ ಸೂರ್ಯ ಹುಟ್ಟಿದ ಕೂಡಲೇ ಅಸ್ತಾಗ್ಬಿಟ್ಟ. ಅದೇನೆ ಬೆಳಕಿನ ಇಲ್ಲೇ ಇಲ್ಲ. ಚಕಂಪೆ ಜಗತಿ ಎಲ್ಲ, ಇಡೀ ಜಗತ್ತೆಲ್ಲ ಅಲ್ಲೋಲ ಕೆಲೋಲ ಆಯ್ತಂತೆ. ದಶಗ್ರೀವ ಪ್ರಸೂತೋಯಂ ದಶಗ್ರೀವೋ ಭವಿಷ್ಯತಿ. ನಾವು ಹುಟ್ಟಿದ ಕೂಡಲೇ 2ನೇ ಮಗನೇ ಕುಂಭಕರ್ಣ. ಅವ ಕುಂಭಕರ್ಣ. ಕುಂಭ ಅಂದ್ರೆ ಏನಮ್ಮ? ಕೊಡ. ಅವನ ಕಿವಿ ಒಳ್ಳೆ ಕೊಡ ಇದ್ದಂಗಿದ್ದ. ಅಂದರೆ 2 ಕೊಡ ನೀರು ತರಬಹುದು ಕತ್ಕೊಂಡದ್ದು ತಾನೇ. ಕುಂಭಕರ್ಣ ಪಕ್ಕ ತಲೆ, ಕಟ್ಟ ಅಸಹ್ಯ ರೂಪ. ಅವನು ವಿವೇಷಣ. ಅವಾಗ ವಿಪುಲಂ ಪ್ರಣಾದ ಎಷ್ಟು ವಿಪುಲಂ. ಅವನು ಹಾಗೆ ತತಃಶೂರ್ಪಣಖ ನಾಮ ಸಂಜಜ್ಞೆ ವಿಕೃತಾನನ. 3ನೇ ಹೆಣ್ಮಗಳೇ ಶೂರ್ಪಣಖ. ಹೆಣ್ಮಗಳು ಕನ್ಯಾಮಣಿ ಅಂತಾರೆ. ಮಣಿ ಅಲ್ಲ, ಕನ್ಯಾ ಕಮಣಿ ಅಲ್ಲ. ಶೂರ್ಪಣಖ. ನಖ ಅಂದ್ರೆ ಏನು ಹೇಳ್ರಿ? ಉಗುರ. ಶೂರ್ಪ ಅಂದ್ರೆ ಏನಮ್ಮ? ಮರ. ಅಕ್ಕಿದು ಉಗುರ ಮರ ಇದ್ದಂಗಿದ್ದು. ಈಗ ನೀವು ಮನೆಯೊಳಗೆ ಮರ ಹಿಂಗೆ ಮಾಡಿಸಲ್ಲ, ಅಕ್ಕಿ ಹಾಗೆ ಮಾಡ್ತಾರೆ. ಅಲ್ಲೇ ಮರದಿಂದ ಕೆಲವರು ಮರದಿಂದ ಹಿಂದಕ್ಕೆ ಅನ್ನ ಹಾಕಿದ್ರು, ಹಿಂಗೆ ತರಿಸೋದು, ಹಿಂಗೆ ಹಾಕಿ ತಾನೇ ಊಟವನ್ನು ಹಾಕಿ ಕೈ ಇಲ್ಲೇ ಇಲ್ಲ ಸುಟ್ಟದೇ ಮಾಡ್ತೀವಿ. ಶೂರ್ಪಣಖ. ಮತ್ತು ಅಣ್ಣಂದರೆ ಇಂಥ ಸ್ವರೂಪ ಇದ್ದಾಗ ಆಕೆ ಹಂಗೆ ಬರ್ತಾರೆ. ಕಪ್ಪು ಬಣ್ಣ, ಕಟ್ಟು ಕೂದಲಗಳು. ನಮ್ಮ ವಾಲ್ಮೀಕಿ ರಾಮಾಯಣದ ಚಂದ್ರವಣ್ಣನ ಮಾಡ ಏನ್ರಿ ವಾಲ್ಮೀಕಿ ರಾಮಾಯಣದ ಶೂರ್ಪಣಖ ಬಂದಂತ ರಾಮನ ಕಡೆಗೆ. ಸೀತಾ ನೋಡಿ ನಾನು ಲಗ್ನ ಆಗಬೇಕು ಬಂದಂತ. ಎಂಥ ರಾಮನ ಕಡೆಗೆ ಎಂಥ ಶೂರ್ಪಣಖ ಬಂದು ಅಂತ ವಾಲ್ಮೀಕಿ. ಸುಮುಖಂ ದುರ್ಮುಖೀ ರಾಮ ವೃತ್ತಮಧ್ಯಂ ಮಹೋದರಿ ವಿಶಾಲಾಕ್ಷಂ ವಿರೂಪಾಕ್ಷಿ ದಕ್ಷಿಣಂ ವಾಮಭಾಷಿಣಿ ನೂನವೃತ್ತಂ ಸುದುರ್ವೃತ್ತ ಸುಕೇಶಂ ಚಾರ್ಥ ಚಾರುಮೂರ್ಧಜ. ಅಂದ್ರೆ ರಾಮನ ಕಡೆಗೆ ಆಕೆ ಲಗ್ನ ಆಗಲಿಕ್ಕೆ ನನ್ನ ಸ್ವೀಕಾರ ಬರಲಿಕ್ಕೆ ಎಂಥ ರಾಮನ ಕಂದ್ರೆ ಸುಮುಖಂ. ಯಾವನ ಮುಖ ನೋಡಿದ್ರೆ ಹಸುದ ಹೊಟ್ಟಿ ಕೂಡ ಹೊಟ್ಟೆ ತುಂಬ್ದಂಗೆ ಆಗ್ತದೆ ಅಂಥ ರಾಮನ ಮುಖ. ದುರ್ಮುಖಿ ರಾಮ. ಯಾವಳ ಮುಖ ನೋಡಿದ್ರೆ ಉಂಡನ್ನೆಲ್ಲ ವಾಂತಿ ಆಗ್ತದೆ ಅಂಥ ಕೆಟ್ಟ ಮುಖ ಉಳ್ಳವಳು. ಉತ್ತಮಧ್ಯಂ ಮಹೋ. ರಾಮನ ಹೊಟ್ಟೆ, ಅವನ ಬಾಹು, ಇದು ಈ ಭಾಗ ಭಾಳ ಅಡ್ಡವಿರ್ಬೇಕು, ಈ ಭಾಗ ಸಣ್ಣದಿರ್ಬೇಕು. ಏನು ವೃತ್ತಮಧ್ಯಂ. ಈಗ ಡ್ರಮ್ ಇದ್ದಂಗಿತ್ತು. ಅಂದರೆ ಈಗ ಹೊಟ್ಟೆ ಯಾವುದು, ಕೆಳಗಿನ ಭಾಗ ಯಾವುದು, ಮ್ಯಾಲ ಯಾವುದು, ಡ್ರಮ್ಮಕ್ಕೆ ಸಿರಿ ಬಿಡ್ದಂಗೆ ಹಂಗೆ ಕಾಣಿಸ್ತಿತ್ತು. ವೃತ್ತಮಧ್ಯಂ ಮಹೋದರಿ ವಿಶಾಲಾಕ್ಷಂ ವಿರೂಪಾಕ್ಷಿ. ವಿಶಾಲಾಕ್ಷ ರಾಮನ ಕಮಲಾಕ್ಷ, ಈ ವಿರೂಪಾಕ್ಷಿ. ಇವಳು ಕಣ್ಣು ತೆಗೆದಂದ್ರೆ ಹುಡುಗರು ಚಿಟ್ಟಂಚಿದು ಸಾಯ್ಬೇಕಾದ್ರೆ ಅಂಥವಳು. ಇಂಥ ಶೂರ್ಪಣಖ ಹುಟ್ಟಿದಂತ ಆಕೇನನ್ನು ಸ್ವಾಮಿ ವಿಶ್ವವಸರೇ, ನೀವು ಋಷಿಮುನಿಗಳು, ನೀವು ಹೇಳ್ತೀನಿ ನಾನು ಇಂಥ ಮಕ್ಕಳು ಹುಟ್ಟಿದ ಗತಿ ಏನು? ನಾನು ಮೊದಲೇ ಹೇಳ್ತೀನಿ ನಿಮಗೆ, ಇಂಥ ಮಕ್ಕಳು ಹುಡ್ತಾರೆ ನೋಡು. ನೀ ಏನು ಅಡ್ಡಿ ಇಲ್ಲ ಅಂದಿದ್ದಿ, ಹಾಗೇನು ಏನು ಅಡ್ಡಿ ಇಲ್ಲ ಆಯ್ತು. ಅಲ್ಲ
ನನಗೆ ಒಳ್ಳೆಯ ಮಗ ಹುಟ್ಟಬೇಕಲ್ಲ. ಆಯಿತು, 4ನೇ ಮಗ ಹುಟ್ಟಿದ ಭೀಷಣ. ಭೀಷಣ ಅಂದ್ರೆ ಭಯ, ಜಗತಃ ಭೀಷಣ. ಯಾವ ನೋಡಿದ್ರೆ ಅಂಚಿಗೆಲ್ಲ ಹೋಗ್ತದೆ. ಮಹಾನುಭಾವ, ಸಾತ್ವಿಕ ಶಿಖಾಮಣಿ. ಏನು ವಿಭೀಷಣ ಅಂದ್ರೆ ರಾಮದೇವರ ಅವನನ್ನು ಅಪ್ಪಗೊಂಡ್ರಂತ. ಯಾರು ವಿಭೀಷಣ? ಅದಕ್ಕೆ ಕಾರಣ ರಾವಣ ತಮ್ಮಿದ್ದರೂ ಸಾತ್ವಿಕ. 4 ಮಕ್ಕಳನ್ನು ಹುಡ್ತಾರೆ. ಅವರೆಲ್ಲರಿಗೆ ಅವನ ಉಪಚಾರವನ್ನು ಮಾಡಿ ಮಾಡ್ತಾರೆ. ಮುಂದೆ ಈ ರಾವಣ ಚಟ್ಯಾಚಾರ ಅಂತ ಇತ್ಯಾದಿ ಇವನನ್ನು ಸಂಹಾರ ಮಾಡಲಿಕ್ಕೆ ರಾಮದೇವರು ಯಾಕೆ ಬರಬೇಕಾಗಿತ್ತು ಅದನ್ನು ನಾನು ಹೇಳ್ತೀನಿ.